ಭೀಮಸೇನನ ಬಗ್ಗೆ ವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ, ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ. ಭೀಮಸೇನ ಸಮೋ ನಾಸ್ತಿ ಸೇನೆಯೋ ರಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲಿಪಿ ಚ ವೇಗೇ ಚ ರಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ. ಭೀಮಸೇನನ ಗುಣಗಳ ಸಮಷ್ಟಿಯನ್ನ ಒಂದು ಕಡೆ ಹೇಳಿದ್ದಾರೆ. ತತ್ವಜ್ಞಾನೇ, ಭೀಮಸೇನಂಥ ತತ್ವಜ್ಞಾನಿ ಎರಡೂ ಸೇನೆಗಳಲ್ಲಿ ಇನ್ನೊಬ್ಬ ಇರಲಿಲ್ಲ. ಇದು ಕೃಷ್ಣನನ್ನು ಬಿಟ್ಟು ಬರುವ ಮಾತು. ಎರಡೂ ಸೇನೆಗಳಲ್ಲಿ 18 ಅಕ್ಷೋಹಿಣಿ ಸೇನೆಯನ್ನು ಜಮಾಯಿಸಿದೆ. ಅದರ ನಾಯಕರು ಅದು ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಉಭಯೋರಪಿ. ಎರಡು ಸೇನೆಗಳಲ್ಲೂ ಕೂಡ ಭೀಮಸೇನನಿಗೆ ಸಾಟಿಯಾದವರು ಇರಲಿಲ್ಲ. ಯಾವುದರಲ್ಲಿ? ಮೊದಲನೇದ ಹೇಳುದು ತತ್ವಜ್ಞಾನೇ. ತತ್ವಜ್ಞಾನ ಅದೇ ಮುಂದೆ ಆಚಾರ್ಯರು ತತ್ವವಾದ ಅಂತ ನಮಗೆ ಪ್ರಪಂಚದಲ್ಲಿ ಕೊಟ್ಟದ್ದು. ಹಾಗಾಗಿ ಆಚಾರ್ಯರು ಯಾವುದನ್ನ ತತ್ವವಾದ ಅಂತ ಜಗತ್ತಿಗೆ ಕೊಟ್ಟರೋ ಅದರ ಜ್ಞಾನ ಪೂರ್ಣವಾಗಿ ಇದ್ದದ್ದು ಅವರ ಪೂರ್ವ ರೂಪದಲ್ಲಿ ಇದ್ದಂತಹ ಭೀಮಸೇನನಿಗೆ. ತತ್ವಜ್ಞಾನೇ, ಜ್ಞಾನದಲ್ಲಿ, ತಾತ್ವಿಕ ಜ್ಞಾನದಲ್ಲಿ, ಶಾಸ್ತ್ರೀಯ ಜ್ಞಾನದಲ್ಲಿ ಭೀಮಸೇನನಿಗೆ ಸಾಟಿಯಾದ ಇನ್ನೊಬ್ಬ ವಿದ್ವಾಂಸ ಇರಲಿಲ್ಲ. ಎರಡನೇದು ವಿಷ್ಣು ಭಕ್ತವು, ಭೀಮಸೇನಂತಹ ದೊಡ್ಡ ವಿಷ್ಣು ಭಕ್ತ ಇನ್ನೊಬ್ಬ ಇರಲಿಲ್ಲ. ಇದು ಮಹಾಭಾರತದ ವ್ಯಾಸರೇ ಹೇಳಿದ ಮಾತು. ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ. ಆಮೇಲೆ ಧೈರ್ಯದ ಬಗ್ಗೆ ನಾವು ಒಂದು ಘಟನೆ ನೆನಪಿಸಿಕೊಳ್ಬೇಕು. ಮಹಾಭಾರತದಲ್ಲಿ ಭೀಮಸೇನ ಯುದ್ಧರಂಗಕ್ಕೆ ಬಂದರೆ ಕೌರವನ ಪಡೆಯವರಿಗೆ ತಲೆಬೇನೆ. ಅವನು ಎದುರಿಸಲಿಕ್ಕೆ ಯಾರನ್ನು ಕಳಿಸೋದು? ಅವನು ಎದುರು ಯಾರು ಹೋಗ್ಲಿಕ್ಕೆ ಕೇಳ್ತಿರ್ಲಿಲ್ಲ. ಕಡೆಗೆ ಏನ್ ಮಾಡ್ತಿದ್ರು ಅಂದ್ರೆ, ಭೀಮಸೇನ ಬಂದ ತಕ್ಷಣ ಆನೆಯ ಪಡೆಯನ್ನ ಅವನ ಮೇಲೆ ಛೂ ಬಿಡ್ತಿದ್ರು. ಆ ಆನೆ ಪಡೆಯನ್ನ ಧೈರ್ಯವಾಗಿ ಏಕಾಕಿಯಾಗಿ ಎದುರಿಸ್ತಾ ಇದ್ದವ ಭೀಮಸೇನ ಒಬ್ಬನೇ. ಅವನು ಹೇಳ್ತಾರೆ, ಭೀಮಸೇನ ಮೇಲೆ ಆನೆಗಳನ್ನ ಛೂ ಬಿಟ್ರೆ ಭೀಮಸೇನ ತಕ್ಷಣ ಅವನ ರಥವನ್ನ, ಕುದುರೆಯನ್ನ ಮತ್ತು ಅವನ ವಿಶೋಕ, ಅವನ ಸಾರಥಿಯನ್ನ, ಅಪ್ಪ ನೀನು ವಿಶ್ರಾಂತಿ ತಗೋ, ಹೋಗು, ನಾನು ನೋಡ್ಕೋತೇನೆ ಒಬ್ಬನೇ ಕೆಳಕ್ಕೆ ಇಳಿದು ಯುದ್ಧಕ್ಕೆ ಹೋಗ್ತಿದ್ದಂತೆ. ಎದುರಿನಲ್ಲಿ ಆನೆಗಳ ಪಡೆ, ಅವುಗಳಿಗೆ ಅದನ್ನು ಎದುರಿಸಿ ನಿಲ್ಲೋನು ಒಬ್ಬನೇ ಒಬ್ಬ ಭೀಮಸೇನ. ಆ ಆನೆಗಳೆಲ್ಲ ಇವನ ಮೇಲೆ ಛೂ ಬಿಡ್ತಿದ್ರು. ಇವನು ಏನ್ ಮಾಡ್ತಿದ್ದ? ಆನೆಗಳು ಬರಬೇಕು, ಬಂದು ಇವನನ್ನ ಸೊಂಡಿಲಿಂದ ಹಿಡಿಬೇಕು. ಅದರ ಒಳಗೆ ಎಷ್ಟು ಅಂದ್ರೆ ವೇಗೇಚ ಲಾಘವೇ ಚೈವ, ಅವನು ಎಷ್ಟು ವೇಗವಾಗಿ ಎಷ್ಟು ಚುರುಕಾಗಿ ಯುದ್ಧರಂಗದಲ್ಲಿ ಓಡಾಡ್ತಾ ಇದ್ದ ಅಂದ್ರೆ, ಆ ಆನೆ ಇವನ ಹತ್ತಿರ ಬಂದು ಸೊಂಡಿಲಿನಿಂದ ಇವನನ್ನು ಹಿಡಿಬೇಕು ಅನ್ನೋಷ್ಟರ ಒಳಗೆ ಆನೆಯ ಕಾಲಿನ ಒಳಗೆ ಸೇರಿಕೊಂಡು ಬಿಡ್ತಿದ್ದ. ಅದರ ಹೊಟ್ಟೆ ಅಡಿಯಲ್ಲಿ ಸೇರಿಕೊಂಡು ಆ ಹೊಟ್ಟೆಗೆ ಕಿಕ್ ಮಾಡ್ತಿದ್ದಂತೆ. ಅವು ಹುಚ್ಚು, ಏನು ಆ ಕಡೆ ಬಾಲ ಆಡಿಸಿದ್ರು ಸಿಗೋಲ್ಲ, ಕಾಲ ಆಡಿಸಿದ್ರು ಸಿಗೋಲ್ಲ, ಸೊಂಡಿಲಿಗೂ ಸಿಗೋಲ್ಲ. ಹುಚ್ಚುಗಟ್ಟಿ ಅವು ಸುತ್ತ ಗಿರಗಿರ ತಿರುಗುತ್ತಿದ್ದವಂತ ಆನೆಗಳು. ಅವು ಗಿರಗಿರ ತಿರುಗಿಸಿ ಅವುಗಳನ್ನ ಸೋಲಿಸಿ ಆಮೇಲೆ ಹಿಂಬದಿಯೇ ಹೋಗಿ ಅದರ ಬಾಲ ಹಿಡಿದು ಮೇಲಕ್ಕೆ ಹಾರಿ ಕೂತು ಬಿಡ್ತಿತ್ತು. ಕೂತು ಆ ಆನೆಯ ಮೇಲೆ ತಾನು ಸವಾರ ಮಾಡಿ ಎದುರಾಳಿ ಆನೆಗಳನ್ನು ಹೊಡೆದು. ಹೀಗೆ ಏಕಾಏಕಿಯಾಗಿ ಭೀಮಸೇನ ಆ ಯುದ್ಧರಂಗದಲ್ಲಿ ಬಂದ ಆನೆಗಳ ಪಡೆಯನ್ನ ನಿರ್ಮೂಲ ಮಾಡ್ತಿದ್ದ ಒಂದು ಕಡೆ. ಇನ್ನೊಂದು ಕಡೆ ಹೇಳ್ತಾರೆ, ಭೀಮಸೇನ ವಿಶೋಕನ ಹತ್ರ ಮಾತಾಡ್ತಾ ಇದ್ದಂತೆ, ತಮಾಷೆ ಮಾತಾಡ್ತಾ ಯುದ್ಧ ಮಾಡ್ತಾ ಇದ್ದ. ಯುದ್ಧ ಮಾಡುವಾಗಲೂ ತಮಾಷೆ ಮಾತಾಡ್ತಾ ಇದ್ದ. ಮತ್ತು ಅವನು ಅಷ್ಟೇ ಸಲೀಸಾಗಿ ಬಾಣಗಳಿಂದ ಶತ್ರುನ, ಈ ಕಡೆಯಿಂದ ವಿನೋದದ ಮಾತುಕತೆ, ಹಾಸ್ಯದ ಚಟಾಕಿಗಳು, ಅಲ್ಲಿ ಬಾಣದ ಚುರುಕು, ಈ ರೀತಿ ಅವನು ಒಂದು ಆಟದಂತೆ, ಮಕ್ಕಳಾಟಿಕೆಯಂತೆ ಯುದ್ಧವನ್ನ ಅನಾಯಾಸವಾಗಿ ಮಾಡ್ತಿದ್ದ ಅನ್ನುವ ವರ್ಣನೆಯನ್ನ ವ್ಯಾಸರು ಭೀಮನ ಯುದ್ಧ ಕೌಶಲದ ಬಗ್ಗೆ ಮಾಡಿದ್ದಾರೆ. ಅವನು ಗದೆಯಿಂದ ಅಷ್ಟೇ ಅಲ್ಲ, ಎಷ್ಟೋ ಸತಿ ಬಿಲ್ಲು ಯುದ್ಧ ಮಾಡಿದ್ದಾನೆ. ಯಾವ ಆಯುಧದಿಂದ ಯುದ್ಧ ಮಾಡ್ತಿದ್ದ, ಬಟ್ ಅವನಿಗೆ ಅತ್ಯಂತ ಪ್ರಿಯವಾದ ಆಯುಧ ಗದೆ ಅಷ್ಟೇ. ಅದಕ್ಕೊಂದು ಕಾರಣ ಇದೆ. ಭಗವಂತನ ಕೈಯಲ್ಲಿ ಇರತಕ್ಕ ಗದೆ ಉಂಟಲ್ಲ, ಅದರ ಅಭಿಮಾನ ದೇವತೆ ವಾಯುದೇವರು. ಹಾಗಾಗಿ ಗದೆಗೆ ಅಭಿಮಾನಿ ವಾಯು. ಹಾಗಾಗಿ ಅವನು ಗದೆನೇ ಹಿಡ್ಕೊಂಡು ಯುದ್ಧ ಮಾಡ್ತಿದ್ದ. ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯ. ಆಮೇಲೆ ಸ್ಥೈರ್ಯ ಅಂದರೆ ಕನ್ವಿಕ್ಷನ್. ಯಾರು ಏನು ಹೇಳಿದರೂ ಅವನು ತನ್ನ ನಿರ್ಧಾರದಿಂದ ವಿಚಲನ ಆಗ್ತಿರ್ಲಿಲ್ಲ. ಅಂಥ ಸ್ಥಿರವಾದಂಥ ನಿರ್ಧಾರ. ಆಮೇಲೆ ಪರಾಕ್ರಮೆ, ಶತ್ರುಗಳನ್ನ ಸದೆಬಡಿಯತಕ್ಕಂಥ ಅಂತಃಶಕ್ತಿ. ವೇಗೇಚ ಲಾಘವೇ ಚೈವ. ಇನ್ನೊಂದು ದೊಡ್ಡ ಸಂಗತಿ ಏನು ಅಂದ್ರೆ ಪ್ರಲಾಪಸ್ಯ ಚ ವರ್ಜನೆ.
ಇಷ್ಟೆಲ್ಲ ಎರಡೂ ಸೇನೆಗಳಲ್ಲಿ ಸಾಟಿ ಇಲ್ಲದಂತಹ ಎಲ್ಲಾ ಗುಣಗಳಿಂದ ತುಂಬಿದ್ದರೂ ಕೂಡ ಎಂದೂ ಕೂಡ ತನ್ನ ಬಗ್ಗೆ ತಾನು ಹೆಗ್ಗಳಿಕೆಯ ಮಾತುಗಳನ್ನು ಆಡಿಕೊಳ್ತಿರ್ಲಿಲ್ಲ. ತನ್ನ ಬಗ್ಗೆ ಯಾವತ್ತೂ ಹೊಗಳಿಕೊಂಡವನಲ್ಲ. ಒಂದು ಸಂಗತಿ ಇದಕ್ಕೆ ಪೋಷಕವಾಗಿ ಒಂದು ಘಟನೆ ಮಹಾಭಾರತದಲ್ಲಿ ಬರುತ್ತೆ. ಸಂಧಾನಕ್ಕೆ ಅಂತ ಕೃಷ್ಣ ಹೊರಟ. ಎಲ್ಲರೂ ಸಂಧಾನಕ್ಕೆ ಒಪ್ಪಿಗೆ ಕೊಟ್ಟರು. ಧರ್ಮರಾಜ ಹೇಳಿದ, ಸಂಧಾನ ಮಾಡು ಕೃಷ್ಣ, ನನಗೆ ಯುದ್ಧ ಬೇಕಿಲ್ಲ. ಆಶ್ಚರ್ಯ ಇಲ್ಲ, ಧರ್ಮರಾಜ ಯಾವತ್ತೂ ಯುದ್ಧವನ್ನು ಬಯಸಿದವನೇ ಅಲ್ಲ. ಅವನು ಬಹಳ ಶಾಂತಿ ಪ್ರಿಯ. ಅವನು ಆ 18 ದಿವಸ ಯುದ್ಧದಲ್ಲಿ ಒಂದು ದಿನವೂ ಯುದ್ಧರಂಗಕ್ಕೆ ಬಂದು ಸರಿಯಾಗಿ ಹೋರಾಡಿದ್ದಿಲ್ಲ. ಶಿಬಿರದಲ್ಲಿ ಕೂತ್ಕೊಂಡು ಏನಾಯ್ತು ಅಂತ ಕೇಳಿಕೊಂಡೇ ಕೂತವ. ಅವನಿಗೆ ಯುದ್ಧ ಮಾಡಿ ಯಾರಾದ್ರೂ ಒಬ್ಬನ್ನು ಹೊಡೆದು ಉರುಳಿಸಿದ್ರೆ ಅವರ ಮೈಯ ನೆತ್ತರ್ ನೋಡಿದ್ರೆ ಅವನ ತಲೆ ತಿರುಗುತ್ತಿತ್ತು. ಅಂಥ ಒಂದು ಸಾತ್ವಿಕ ಪ್ರಕೃತಿ ಅವ. ಹಾಗಾಗಿ ಅವನು ಯುದ್ಧ ಮಾಡಲಿಲ್ಲ. ಕೊನೆಗೆ ಶಲ್ಯನಿಗೆ ಅವನು ಇನ್ನೇನು ಬಾಣ ಬಿಡದೇ ಇದ್ರೂ ಸಾಯ್ತಿದ್ದಾನೋ ಒಂದು ಬಾಣ ಬಿಟ್ಟ, ಸತ್ತು ಹೋದ ಅಷ್ಟೇ. ಅದೇ ಅಷ್ಟು ಕರುಣಾಳು, ವೀರ ಅಲ್ಲ ಅಂತಲ್ಲ, ಚೆನ್ನಾಗಿ ಶಸ್ತ್ರಾಭ್ಯಾಸ ಮಾಡಿದ್ದ. ಅದೇ ಅವನಿಗೆ ಆಸಕ್ತಿ ಇರಲಿಲ್ಲ. ಈ ರಣರಂಗ, ಹೊಡೆತ ಬಡೆತ, ಕೊಲೆ ಇದ್ರಲ್ಲಿ ಆಸಕ್ತಿ ಇರಲಿಲ್ಲ. ಅದೇ ಭೀಮಸೇನ ಧರ್ಮರಾಜ ಶಾಂತಿಗೆ ಪ್ರಯತ್ನ ಮಾಡುವಂತ ಕೃಷ್ಣನ ಕೇಳಿಕೊಂಡದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ. ಆಮೇಲೆ ಅರ್ಜುನನೂ ಒಪ್ಕೊಂಡ, ನಕುಲ ಸಹದೇವರು ಒಪ್ಪಿಕೊಂಡ್ರು. ಭೀಮಸೇನ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾನೆ ಕೃಷ್ಣ. ನನ್ನದು ಒಪ್ಪಿಗೆ ಕೃಷ್ಣ. ನಾನು ವಯಂ ದುರ್ಯೋಧನ ನೃಪಂ ನೀಚೆ ಇರ್ಭೂತ್ವ ಅನುಯಾಸ್ಯಾಮಃ. ನಾನು ದುರ್ಯೋಧನನ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಬದುಕುತ್ತೇನೆ, ನನಗೆ ಯುದ್ಧ ಬೇಡ. ಕೃಷ್ಣ ಬೇಕು ಅಂತ ಭೀಮಸೇನನನ್ನ ಕೆಣಗ್ತಾನೆ. ಏನಪ್ಪ, ನಿನ್ನ ತೊಡೆ ಮುರಿತೇನೆ ಅಂತ, ದುರ್ಯೋಧನನ ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಿ, ಏನೇನೋ ಪ್ರತಿಜ್ಞೆ ಮಾಡಿದ್ದಿ, ಈಗ ಯುದ್ಧ ಬೇಡ, ದುರ್ಯೋಧನ ಕೈ ಕೆಳಗೆ ಕೆಲಸ ಮಾಡತ್ತೆ ಅಂತ ಹೇಳ್ತಾ ಇದೆಯಲ್ಲ, ಏನು ಭೀಮಸೇನನಿಗೂ ಹೆದರಿಕೆ ಆಯಿತಾ ಅಂತ ಕೇಳ್ತಾನೆ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಕೃಷ್ಣ, ಹೆದರಿಕೆ ಅನ್ನುವ ಶಬ್ದ ನನ್ನ ಕೋಶದಲ್ಲಿ ಇಲ್ಲ. ಮತ್ತೆ ಯಾಕೆ ಇದೇನು ಹೇಳ್ತಾರೆ ಅವರು, ಏನು ಬೆಟ್ಟ ಸರಿದ ಹಾಗೆ, ಆಕಾಶ ಮುಗಿಲಿನಿಂದ ಕೆಳಕ್ಕೆ ಬಿದ್ದ ಹಾಗೆ ನಿನ್ನ ಮಾತು ನಂಬಲಾಗ್ತಾ ಇಲ್ಲ. ಅದಕ್ಕೆ ಕೃಷ್ಣ ಆ ಮಾತಿಗೆ ಭೀಮಸೇನ ಹೇಳ್ತಾನೆ, ನನಗೆ ಹೆದರಿಕೆಯಿಂದ ನಾನು ಯುದ್ಧ ಬೇಡ ಅಂತ ಹೇಳ್ತಾ ಇಲ್ಲ. ಮಾಸ್ಮನೋ ಭರತಾಹ ನಶನ್, ನಮ್ಮ ರಾಜ್ಯದ ಹಕ್ಕನ್ನ ಸ್ಥಾಪಿಸುವುದಕ್ಕೋಸ್ಕರ ಭಾರತ ದೇಶದ ಜನಾಂಗ ಹತ್ಯೆ ಆಗುವುದು ಬೇಡ. ನಮಗೋಸ್ಕರ ದೇಶದ ಜನ ಸಾಯೋದು ಬೇಡ, ನಾವು ಕಷ್ಟಪಡ್ತೇವೆ ಇರ್ಲಿ, ಯಾರು ಸಾಯೋದು ಬೇಡ ಅಂದ್ರೆ ಇಂಥ ಒಂದು ಕರುಣಾಳು ಹೃದಯ ಅವನಂದು. ಆದರೆ ಹೋಗುವಾಗ ಕೃಷ್ಣ ಹೇಳ್ತಾನೆ, ಅಸ್ಮಿನ್ ವಿದ್ಯೆ ಮಹಾವೀರ ತ್ವಯಿ ಭಾರತ್ ಸಮಾಹಿತ. ನಾಳೆ ನೀನು ಬೇಡ ಅಂದ್ರೂ ಯುದ್ಧ ಆಗುತ್ತೆ ಮತ್ತು ಅದರ ಮುಖ್ಯ ಹೊಣೆ ನಿನ್ನ ಮೇಲೆ ಇದೆ ಅಂತ. ಪಾಂಡವರನ್ನು ಗೆಲ್ಲಿಸುವ ಹೊಣೆ, ಆ ಹೊಣೆ ಭಾರಹ ತ್ವಯಿ ಸಮಾಹಿತ, ಅದು ನಿನ್ನ ಹೆಗಲ ಮೇಲಿದೆ ಅಂತ ಹೇಳಿ ಕೃಷ್ಣ ಹೋಗ್ತಾನೆ. ಆದರೆ ಎಂದೂ ಕೂಡ ಅವನು ತನ್ನನ್ನು ಹೊಗಳಿಕೊಳ್ಳುವುದಿಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ನಿನ್ನಂಥ ವ್ಯಕ್ತಿಗಳು ಮಾತ್ರ ಹೀಗೆ ಮಾತಾಡುವುದು ಸಾಧ್ಯ. ಹಾಗೆ ಪ್ರಲಾಪಸ್ಯ ವರ್ಜನೆ, ಪಾಂಡಿತ್ಯೇಚ ಪಟುತ್ವೇಚ, ಅದರ ಜೊತೆಗೆ ಶಾಸ್ತ್ರ ಪಾಂಡಿತ್ಯ, ಪಟುತ್ವ ಅಂದ್ರೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸ್ತಕ್ಕಂಥ ಚುರುಕುತನ, ಶೂರತ್ವೇಚ ಬಲೇಪಿತ, ಶೂರತ್ವ ಅಂದ್ರೆ ದೇಹದ ಬಲ, ಬಲ ಅಂದ್ರೆ ಅಂತಃಕರಣದ ಬಲ, ಮನೋಬಲ, ಆತ್ಮಬಲ. ಇದು ಎಲ್ಲದರಲ್ಲಿಯೂ ಭೀಮಸೇನ ಸಮೋ ನಾಸ್ತಿ. ಭೀಮಸೇನಿಗೆ ಸಾಟಿಯಾದ ಇನ್ನೊಬ್ಬ ವ್ಯಕ್ತಿ ಎರಡೂ ಕಡೆಗಳಲ್ಲಿಯೂ ಇರಲಿಲ್ಲ. ಇದು ಭೀಮನಿಗೆ ಬಹಳ ದೊಡ್ಡ ಪ್ರಶಂಸೆಯನ್ನ ವೇದವ್ಯಾಸರು ಕೊಟ್ಟರು. ಆಮೇಲೆ ವೃಕೋದರ ಅಂತ ಅವನ ಹೆಸರು ಹೇಳುವಾಗ ಆಚಾರ ಒಂದು ಕಡೆ ಹೇಳ್ತಾರೆ, ಭಕ್ತಿ ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೇತಿ ವೃಕೋದರ ಇತಿ ಏತದ್ ದಶಾತ್ಮಕ ಪ್ರಾಣ ತಸ್ಮಾತ್ ವಾಯು. ಅದೇ ಭೀಮ, ತಸ್ಮಾತ್ ಭೀಮ. ಭೀಮ ಪ್ರಾಣದೇವರ ಗುಣ ಇದು. ಅದರಿಂದ ಎಲ್ಲ ಅವತಾರಗಳಲ್ಲೂ ಈ 10 ಗುಣಗಳಿವೆ, ಭೀಮನಲ್ಲೂ ಇತ್ತು ಅಂತ. 10 ಗುಣಗಳು ಯಾವುದು ಅಂದ್ರೆ ಇಲ್ಲಿ ಬಂದದ್ದೇ ಬಂದ್ರೆ ಭಕ್ತಿ, ಇದನ್ನೇ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶ ಯೋಗೆ ಅಲ್ಲ, ಪ್ರಾಣದೇವರ ವರ್ಣದಲ್ಲಿ ಇದೇ ಮಾತು ಬರುತ್ತೆ. ಮೊದಲು ಭಕ್ತಿ, ಭಗವಂತನಲ್ಲಿ ಅನನ್ಯವಾದ ಪ್ರೀತಿ, ಅದಕ್ಕೆ ಪೂರಕವಾಗಿ ಭಗವಂತನ ಬಗೆಗೆ ಪರಿಪೂರ್ಣವಾದ ಜ್ಞಾನ,
ಆಮೇಲೆ ಇದು ಮೂರು ಬೇಕೇ ಬೇಕು ಜೀವನದಲ್ಲಿ. ಒಂದು ವಿಷಯದ ಜ್ಞಾನ ಬಂದಾಗ ಉಳಿದದ್ದೆಲ್ಲ ಬೇಡ ಅಂತ ಕಾಣುತ್ತೆ. ಒಂದು ಮಹತ್ವದ ಸಂಗತಿ ಗೊತ್ತಾದಾಗ ಉಳಿದದ್ದೆಲ್ಲ ಕ್ಷುದ್ರವಾಗಿ ಕಾಣುತ್ತೆ. ಹಾಗಾಗಿ ಭಗವಂತನ ಬಗ್ಗೆ ಜ್ಞಾನ ಬಂದಾಗ ಭಗವಂತನಲ್ಲಿ ಪ್ರೀತಿ ಹುಟ್ಟುತ್ತೆ. ಭಗವಂತನಲ್ಲಿ ಪ್ರೀತಿ ಹುಟ್ಟಿದಾಗ ಈ ಪ್ರಪಂಚ ಎಲ್ಲ ಬೇಡ ಅಂತ ಕಾಣುತ್ತೆ. ಅದೇ ವೈರಾಗ್ಯ. ಸೊ ಪ್ರಪಂಚದ ಬಗೆಗೆ ವೈರಾಗ್ಯ, ಭಗವಂತನ ಬಗೆಗೆ ಭಕ್ತಿ. ನಮಗೂ ಉಂಟು ಸ್ವಲ್ಪ ಅಪರಾಧ ಅಷ್ಟೇ. ನಮಗೆ ಪ್ರಪಂಚದ ಬಗೆಗೆ ಭಕ್ತಿ, ಭಗವಂತನ ಬಗೆಗೆ ವೈರಾಗ್ಯ ನಮಗೂ ಇರುತ್ತೆ. ಅದು ಭೀಮಸೇನನಿಗೆ ಭಗವಂತನಲ್ಲಿ ಭಕ್ತಿ, ಪ್ರಪಂಚದಲ್ಲಿ ವೈರಾಗ್ಯ. ಇದಕ್ಕೆ ಕಾರಣ ಯಥಾರ್ಥ ಜ್ಞಾನ. ಜ್ಞಾನದಿಂದ ಭಕ್ತಿ ವೈರಾಗ್ಯ. ಪ್ರಜ್ಞಾ ಅಂದರೆ ಸಮಯ ಸಮಯ ಸಮಯಸ್ಫೂರ್ತಿ ಅಂತ ಹೇಳ್ತೇವೆ, ಅದು ಪ್ರಜ್ಞಾ. ಒಂದು ಸಂದರ್ಭದಲ್ಲಿ ಆವಾಗ ಏನು ಹೊಳೆಯಬೇಕು ಅದು ತತ್ಕಾಲ ಹೊಳೆಯಬೇಕು. ಆಮೇಲೆ ಅವ್ರಿಗೇನೋ ಕೇಳಿದ್ರು ಅವಾಗ ಹೊಳೆಯಲಿಲ್ಲ, ಮನೆ ಹೋದ್ಮೇಲೆ ಹೊಳೆಯುತ್ತೆ, ಅದು ಉಪಯೋಗ ಇಲ್ಲ. ಪ್ರಜ್ಞಾ ಅಂದ್ರೆ ತತ್ಕಾಲಕ್ಕೆ ಹೇಗೆ ಸ್ಪಂದಿಸಬೇಕು ಅದು ಪ್ರಜ್ಞೆ. ಅದು ಭೀಮಸೇನಲ್ಲಿ ಪೂರ್ಣವಾಗಿತ್ತಂತೆ. ಆಮೇಲೆ ಮೇಧ ಅಂದ್ರೆ ಸ್ಮರಣ ಶಕ್ತಿ. ಯಾವುದೇ ಒಂದು ಸಂಗತಿ ಬಂದರೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ನೆನಪು ಭೀಮಸೇನನಿಗೆ ಪೂರ್ಣ ಪ್ರಮಾಣದ. ಯಾಕೆಂದ್ರೆ ಭೀಮಸೇನ ಚಿತ್ತದ ದೇವತೆ, ಪ್ರಾಣದೇವರು ಚಿತ್ತದ ದೇವತೆ. ಚಿತ್ತ ಎನ್ನುವುದು ಮೆಮೊರಿ ಶೆಲ್. ಅಂದ್ರೆ ನಮಗೆಲ್ಲ ನೆನಪು ಕೊಡುವವರು ವಾಯುದೇವರು. ಭೀಮಸೇನಿಗೆ ಮರೆತು ಹೋಗುತ್ತಾ? ಪ್ರಜ್ಞಾ, ಮೇಧ, ಆಮೇಲೆ ಧೃತಿ, ಧೈರ್ಯ, ಕಾನ್ಫಿಡೆನ್ಸ್, ಸ್ಥಿತಿ, ಕನ್ವಿಕ್ಷನ್, ಇದು ಭೀಮಸೇನ ಕೂಡ. ಆಮೇಲೆ ಯೋಗ ಅಂದ್ರೆ ಸಮತ್ವಂ ಯೋಗ ಉಚ್ಯತೆ ಅಂತ. ಸುಖ ಬಂದಾಗ ದುಃಖ ಬಂದಾಗ ವ್ಯತ್ಯಾಸ ಇಲ್ಲದೆ ಏಕ ರೀತಿಯಿಂದ ಜೀವನವನ್ನ ನೋಡುವುದು. ಅಥವಾ ಯೋಗ ಅಂದ್ರೆ ಇದು ಒಂದು ಯೋಗ. ಯೋಗ ಕರ್ಮಸು ಕೌಶಲಂ, ಮಾಡಬೇಕಾದ ಕೆಲಸದಲ್ಲಿ ಪರ್ಫೆಕ್ಷನ್. ಇದು ಎಲ್ಲವೂ ಭೀಮಸೇನಲ್ಲಿ ಇತ್ತು. ಸುಖ ದುಃಖಗಳಲ್ಲಿ ಸಮಸ್ಥಿತಿ ನೋಡಿ ಅರ್ಜುನ ಭಗವಂತನಿಂದ ಸಾಕ್ಷಾತ್ತಾಗಿ ಗೀತೆಯನ್ನು ಉಪದೇಶ ಪಡೆದವ. ದುಃಖ ಬಿಡಬಾರದು, ಜೀವನದಲ್ಲಿ ಎಲ್ಲವನ್ನು ತಡ್ಕೋಬೇಕು, ಎಲ್ಲ ತಾನ್ ತಿತಿಕ್ಷಸ್ವ ಭಾರತ ಅಂತ ಎಲ್ಲ ಕೇಳಿದ ಅರ್ಜುನ ಉಪದೇಶ ಪಡೆದು 11 ದಿವಸ ಕಳೆದಿದೆ ಅಷ್ಟೇ. 12 ಅಭಿಮನ್ಯು ಸತ್ತಾಗ ಗೋಳೋ ಅಂತ ಅತ್ತ ಕೂಗಿದ. ಭೀಮಸೇನನ ಮಗ, ಮೊಮ್ಮಗ, ಘಟೋತ್ಕಜ, ನಿಷ್ಠ್ಯ ಯಾರು ಸತ್ತಾಗಲೂ ಭೀಮಸೇನ ಅಳಲಿಲ್ಲ. ಅಂದ್ರೆ ಏಕ ರೀತಿಯಿಂದ ಇದು ಭಗವಂತನ ಪೂಜೆ, ಅನ್ಯಾಯದ ವಿರುದ್ಧ ಹೋರಾಟ ಅಂತ ಒಂದು ಹನಿ ಕಣ್ಣೀರು ಸುರಿಸದೆ ನಿಷ್ಠೆಯಿಂದ ಯುದ್ಧ ಮಾಡಿದ ಭೀಮಸೇನ. ಅದರಿಂದಲೇ ಅವನಿಗೆ ಯೋಗ, ಬ್ಯಾಲೆನ್ಸಿಂಗ್, ಮನಸ್ಸಿನಲ್ಲಿ ಏರುಪೇರು ಇಲ್ಲ. ಪ್ರಾಣ ಅಂದ್ರೆ ಪ್ರಾಣಶಕ್ತಿ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರಾಣಶಕ್ತಿ ಇದೆ. ಅಂಗೈಯಿಂದ ಇನ್ನೊಬ್ಬರಿಗೆ ಟಚ್ ಇದು ಮಾಡೋದು ಪ್ರಾಣಶಕ್ತಿಯಿಂದ. ಅದು ಪ್ರಾಣತತ್ವ. ಆದ್ರಿಂದ ಪೂರ್ಣ ಪ್ರಮಾಣದ ಪ್ರಾಣಶಕ್ತಿ ಅವನಲ್ಲಿತ್ತು. ಬಲಂಚೈವ, ಅದು ದೇಹಬಲ, ಆತ್ಮಬಲ, ಈ ಎಲ್ಲ ಗುಣಗಳು ಕೂಡ ಭೀಮಸೇನಲ್ಲಿ ಇದ್ದವು ಅಂತ. ಆದ್ರಿಂದ 10 ಗುಣಗಳಿರೋದ್ರಿಂದ ಭೀಮಸೇನ ದಶಾತ್ಮಕ. ಹೀಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಾಗಲಿ ಅಥವಾ ಭಾರತದಲ್ಲಿ ವೇದವ್ಯಾಸರಾಗಲಿ ಭೀಮಸೇನನ ಬಗ್ಗೆ ಅತ್ಯುನ್ನತವಾದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭೀಮಸೇನನಿಗೆ ಸಾಟಿಯಾದ ಬಹಳ ಜನಕ್ಕೆ ಈ ವಿಷಯ ಗೊತ್ತಿದೆ. ಮಹಾಭಾರತದಲ್ಲಿ ಬಹಳ ದೊಡ್ಡ ವಿಗ್ರಹ ಅಂದ್ರೆ ಅರ್ಜುನ, ಭೀಮ ಬರೇ ತಿಮ್ಮಂಡಿ ಅಂತ ತಿಳ್ಕೊಂಡಿದ್ದಾರೆ ಜನ. ಬರೇ ತಿನ್ನೋದು ಚಚ್ಚೋದು ಎರಡೇ. ಆದರೆ ಭೀಮಸೇನನ ವಿವೇಕ. ಒಂದು ಮಾತು ಹೇಳ್ತಾಳೆ ದ್ರೌಪದಿ, ಕೀಚಕ ಕಾಟ ಕೊಟ್ಟಾಗ ಭೀಮಸೇನನ ಹತ್ರ ಬಂದು ಹೇಳ್ತಾಳೆ, ಯಾರೂ ಉಪಯೋಗ ಇಲ್ಲ, ನನಗೆ ಆಪತ್ತು ಬಂದಾಗ ರಕ್ಷಣೆ ಕೊಡತಕ್ಕಂಥ ಒಬ್ಬನೇ ಒಬ್ಬ ಗಂಡ ನೀನು, ನನಗೀಗ ಆಪತ್ತು ಬಂದಿದೆ, ರಕ್ಷಣೆ ಕೊಡುವಂತ. ಅವಾಗ ಭೀಮಸೇನ ಹೇಳ್ತಾನೆ, ಏನು ಇನ್ನೊಂದು ಸರ್ತಿ 12 ವರ್ಷ ವನವಾಸ ಅಜ್ಞಾತವಾಸ ಮಾಡಿದ್ರು ಸರಿ, ನಿನ್ನ ಮಾನವನ್ನ ರಕ್ಷಿಸ್ತೇನೆ ಅಂತ ಹೇಳಿ ಕೀಚಕನನ್ನ ಕೊಂದ. ಹೀಗೆ ದ್ರೌಪದಿ ತನಗೆ ಆಪತ್ತು ಬಂದಾಗ ಆಶ್ರಯಿಸ್ತಾ ಇದ್ದದ್ದು ಭೀಮನನ್ನು. ಯಾಕೆಂದ್ರೆ ಒಂದು ರೀತಿಯಿಂದ ಅವಳು ಭಾರತೆ, ಅವನು ಮುಖ್ಯ ಪ್ರಾಣ. ಹೀಗಾಗಿ ಮಹಾಭಾರತ ಭೀಮಸೇನಿಗೆ ಬಹಳ ಎತ್ತರದ ಸ್ಥಾನವನ್ನು ಕೊಡುತ್ತೆ. ಅನೇಕ ಮಂದಿ ಭಾರತವನ್ನು ಅನುವಾದ ಮಾಡಿದವರು ಅರ್ಜುನನೇ ನಾಯಕ ಅನ್ನುವ ಹಾಗೆ. ಭೀಮಸೇನ ಬರೇ ಬಲಿಷ್ಠ, ಆದರೆ ಅವನಿಗೆ ವಿವೇಕ ಇರಲಿಲ್ಲ ಅನ್ನುವ ಹಾಗೆ ಚಿತ್ರಣ ಮಾಡ್ತಾರೆ. ಅದು ಮಹಾಭಾರತಕ್ಕೆ ವಿರುದ್ಧವಾದ್ದು. ಅತ್ಯಂತ ಶ್ರೇಷ್ಠ ಜ್ಞಾನಿ, ತತ್ವಜ್ಞಾನೇ ವಿಷ್ಣು ಭಕ್ತವು. ಅಂಥ ಭೀಮಸೇನ, ಅವನ ಆಚಾರ್ಯ ಹೇಳ್ತಾರೆ, ಅದೇ ಭೀಮಸೇನ
ಮತ್ತೆ ಚತುಸ್ಸಹಸ್ರ ಶತೋತ್ತರ ಗತೆ ಭೀಮತನೋ ಸ ಭೂಮವು, ಅದೇ ಭೀಮ ಮಧ್ವನಾಗಿ ಬಂದ ಅಂತ. ಯಾಕೆಂದ್ರೆ 4300 ವರ್ಷ ಮತ್ತು ಭೀಮಸೇನ ಭೂಮಿಯಲ್ಲಿದ್ದ 36 ವರ್ಷ, 4336 ವರ್ಷ ಆಯಿತು. 37ನೇ ವರ್ಷ ಇಲ್ಲಿ ಗರ್ಭ ಪ್ರವೇಶ ಮಾಡಿದ್ದು, 4338ನೇ ವರ್ಷದಲ್ಲಿ ಮಧ್ವಾಚಾರ್ಯರ ಅವತಾರ. ಹೀಗೆ ಅದನ್ನು ಭೀಮ ರೂಪ ಅವನು ಅವತಾರ ಸಮಾಪ್ತಿ ಮಾಡಲೇ ಇಲ್ಲ, ಆಂಜನೇಯನೂ ಮಾಡಲಿಲ್ಲ. ಭೀಮ ರೂಪವೇ ಮಧ್ವ ರೂಪವಾಗಿ ಅಲ್ಲಿ ಭೀಮ ಅಲ್ಲಿ ನೇರ ಮೂಲ ರೂಪಕ್ಕೆ ಸೇರದೆ ಬಂದು ಮಧ್ವನಾಗಿ ಬಂದು ನಾನು ಆ ಗ್ರಂಥವನ್ನು ರಚಿಸಿದೆ ಅಂತ ಆಚಾರ್ಯ ಮಹಾಭಾರತಾತ್ಮನಲ್ಲಿ ಹೇಳ್ತಾರೆ. ಇಂಥ ಒಂದು ಅಪೂರ್ವವಾದ ಶಕ್ತಿ 3 ರೂಪಗಳಿಂದ, ಅದರಲ್ಲೂ ಕೊನೆಯ ರೂಪ ನಮ್ಮ ನೆಲದಲ್ಲಿ ಪಾಜಕದಲ್ಲಿ ಉಡುಪಿಯಲ್ಲಿ ಅವತರಿಸಿದಂಥ ಆಚಾರ್ಯ ಮಧ್ವರ ನೆನಪು ನಮ್ಮಲ್ಲಿ ಸದಾ ಜಾಗೃತ ಆಗಲಿ ಅಂತ ಹೇಳಿಕೊಂಡು ರಾಮನಾಥ ಶುರು ಮಾಡಿದ ವಿಷಯವನ್ನು ಮುಂದುವರಿಸು. ಚತುಸ್ಸಹಸ್ರ ಶತೋತ್ತರ ಗತೆ. ಬನ್ನಂಜಿಯವರು ಹೇಳಿದ್ದನ್ನು ಮುಂದುವರಿಸ್ತೇನೆ, ಹೇಳುತ್ತೇನೆ. ಅವರು ಆಗ ಹೇಳಿದ್ದನ್ನು ಹೇಳುತ್ತೇನೆ. ಅಂದ್ರೆ ಈಗ ಒಂದು ಬಂದಿರತಕ್ಕ ಒಂದು ದೊಡ್ಡ ಸಂಗತಿಯನ್ನು ತಮ್ಮ ಮುಂದೆ ಹೇಳಿಬಿಡ್ತೇನೆ. 4300 ವರ್ಷದ ನಂತರದಲ್ಲಿ ಮಧ್ವಾಚಾರ್ಯರಾಗಿ, ಅಂದ್ರೆ ಈ ಭೀಮಸೇನ ಬರ್ತಾನೆ ಅಂತ ಸುದ್ದಿಯನ್ನು ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರೇ ಕೊಟ್ಟಿದ್ದಾರೆ, ಬನ್ನಂಜಿಯವರು ಹೇಳಿದ್ದಾರೆ. 4300 ಕೂಡಿಸಿ ಲೆಕ್ಕ ಹೇಳಿ ಅಂತ ಗಲಾಟೆ ಆಗ್ತಿತ್ತು. ಅದಕ್ಕೆ ಅವರು ಹೇಳಿದ್ದು ರೌಂಡ್ ಫಿಗರ್ ಹೇಳುವ ಕ್ರಮ, ಚಿಲ್ಲರೆ ಏನು ಹೇಳಬೇಕಾಗಿಲ್ಲ. ಎಷ್ಟು ರೂಪಾಯಿ ಆಯ್ತು ಬ್ಯಾಟ್ರಿ ಕೇಳಿದ್ರೆ 2300 ಅಂದ್ಬಿಡ್ತಾನೆ. 322 ಇರ್ತದೆ, 22 ಲೆಕ್ಕಕ್ಕಿಲ್ಲ ಸಂಗತಿ ಅಂತ ಹಾಗೆ ಆಗ ಹೇಳ್ತಿದ್ರು. ಈಗ ಹೇಳ್ತಾ ಹೋದಾಗ ಒಂದು ಜಗ್ಗನೆ ಒಂದು ವಿಷಯ ಹೇಳಿದ್ದಾರೆ, ನೀವು ಗಮನಿಸಿರ್ಬೋದು. 4300 ವರ್ಷ, 36 ವರ್ಷ ರಾಜ್ಯಭಾರ ಮಾಡಿದ ಭೀಮಸೇನನ ವರ್ಷ, 37ನೇ ವರ್ಷ ಗರ್ಭದಲ್ಲಿ ಬಂದ ವರ್ಷ ಅಂತ ಹೇಳಿ ನಿನ್ನೇನೂ ಪ್ರವಚನದಲ್ಲಿ ಹೇಳ್ತಾ ಸಿದ್ಧಾಂತವನ್ನು ಎದುರಲ್ಲಿ ಬಿಸಾಡಿ ಹೋಗ್ತಾ ಇದ್ದಾರೆ ಅವರು. ನೀವು ಹೆಕ್ಕಿಕೊಂಡ್ರೆ ಬದುಕ್ತದೆ, ದಾಖಲೆ ಮಾಡಿಕೊಳ್ಳದಿದ್ರೆ ಕಳೆದೋಗ್ತದೆ. ಎಂತ ಕೃಷ್ಣರಾಜ್ ಕೇಳಿದ್ದಿ ಹಿಂದಿತ್ತ? ಇಲ್ಲ ತಾನೆ, ಅಪೂರ್ವ ತಾನೆ. ಮತ್ತೆ ಇಲ್ಲಿ ಬನ್ನಂಜಿಯವರು ಸಿಗುದು ನಮಗೆ ಬಹಳ ಕಡಿಮೆ. ಈಗಂದು ನನಗೂ ಸಿಗ್ತಾ ಇಲ್ಲ, ನಾನು ಕಾಟ ಕೊಡುವುದಿಲ್ಲ, ಸುಮ್ಮನೆ ಕೂತಿದ್ದೇನೆ. ಎದುರೋದ ತಕ್ಷಣ ಪಾಪ ತುಂಬಾ ಮಾತಾಡ್ಬೇಕು ಅವ್ರು, ತುಂಬಾ ಹೇಳ್ತಾರೆ. ಇಂಚ ಆತ್ನ ಇಷ್ಟು ಕಷ್ಟ ಆಗಿದೆ, ಇಂಥ ಪುಸ್ತಕ ಬರ್ತಾ ಇದೆ ಅಂತ. 1-2 ಗಂಟೆ ಅವ್ರು ಮಾತಾಡಿಸಿದ ಆಯಾಸ ನೋಡಿದ್ರೆ ನನಗೆ ಯಾಕಯ್ಯ ಮೋರೆ ತೋರಿಸಿದೆ ಅನಿಸ್ತದೆ. ನಾನಾಗ ಸುಮ್ಮನೆ ಬಂದು ಎಲ್ಲಿಯಾದ್ರೂ ಸಮಾವೇಶದಲ್ಲಿ ಇದ್ದಾಗ ಬನ್ನಂಜಿಯವರ ನಮಸ್ಕಾರ ಮಾಡಿ ಓಡುದು. ನಾನು ಅದಕ್ಕೋಸ್ಕರ ತಪ್ಪಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆ ನಾನು ವಿದ್ಯಾಮಾನ್ಯರಿಂದ ನೋಡಿಕೊಂಡೆ. ಪಡರಿದ ದೇಹದಿಂದ ಬಗ್ಗಿಕೊಂಡು ನಡೆಯುವಾಗ ಕಷ್ಟಾಪಣು ಅಂತ ಹೇಳ್ತಾ ಇದ್ರು. ಹಾಗಾಗಿ ಮಾತಾಡಿಸಬಾರದು, ಆದಷ್ಟು ದೇಶ ಸೇವೆಯ ಜೊತೆಯಲ್ಲಿ, ಅಂದ್ರೆ ಉಪದೇಶಕನ ವಾಯುದೇವರ ಸೇವೆಯಲ್ಲಿ ನಿಲ್ಲಲಿ ಅಂತ. ಎಷ್ಟು ಅಪೂರ್ವ ವಿಷಯ ರೀ, ಎಷ್ಟು ದೊಡ್ಡ ವಿಷಯ ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈಗ ಕೊನೆಗೆ ನಿಲ್ಲಿಸಿದ ಗೆರೆ ಅದು. ಅವು ಮುಂದುವರಿಸು ಅಂತ ಹೇಳಿದ್ದಕ್ಕೆ ನಾನು ದಮ್ಮಯ ಹಾಕಿ ಮುಂದುವರಿಸಿದೆ, ತಪ್ಪಾಗಿದ್ರೆ ಕ್ಷಮಿಸಬೇಕು. ಅವರು ಹೇಳಿದ ಆದೇಶ ನನಗೆ ಗೊತ್ತು. ಮಧ್ವವಿಜಯದ ಬಗ್ಗೆ ಮಾತಾಡ್ತಾ ಇದ್ದೆ ಸ್ವಾಮಿಗಳು ಇದ್ದಾಗ, ಅದನ್ನು ಮುಂದುವರಿಸು ಅಂತ. ಇದೇ ಮಧ್ವಾಚಾರ 4337ನೇ ಇಸ್ವಿಯಲ್ಲಿ, ಅಂದ್ರೆ ಆ ಹೊತ್ತಿನಲ್ಲಿ ಕಲಿಯುಗ ಶುರುವಾಗುವಾಗ ಹುಟ್ಟಿ ಬಂದ ಮಧ್ವವಿಜಯವನ್ನು ಹೇಳು ಅಂತ ಹೇಳಿದ್ದೀಗ. ಅಲ್ಲಿಗೆ ತಂದ ನಿಲ್ಲಿಸಿ ತೋರಿಸಿ. ಅಲ್ಲಿ 4337ನೇ ವರ್ಷ ಬಂದಾಗ ಎಲ್ಲಿ ವಾಸುದೇವ ಬಂದ? ಪಾಜಕದಲ್ಲಿ ಬಂದ, ಪಾಜೆಯಲ್ಲಿ ಬಂದ. ಅದರಿಂದ ಬಂದಿದ್ದಾನೆ ನೋಡಿ. ಈ ಚರಿತೆಗೆ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾಮಿಗಳು ಬರಬೇಕು, ಚರಿತೆಗೆ ಮಧ್ವಾಚಾರ ಅಲ್ಲಿ ಹುಟ್ಟಬೇಕು. ಏನ್ ಹೇಳ್ತೀರಿ ನೀವು, ನನಗೆ ಅರ್ಥ ಆಗುದಿಲ್ಲ. ಇಲ್ಲಿ ನಾನು ಏನ್ ಹೇಳುವಂತೆ ಇಲ್ಲ, ಹೇಳ್ಬೇಕಾಗಿಯೇ ಇಲ್ಲ. ಗರ್ಭದಿಂದ ಅವತರಿಸಿದ ಸುದ್ದಿಯನ್ನೇ ಹೇಳಿ ಬನ್ನಂಜಿಯವರು ನಿಲ್ಲಿಸಬೇಕಾದ್ರೆ ಪರ್ಯಾಯ ಸ್ವಾಮಿಗಳು ಮಧ್ವಾಚಾರ್ಯರ ಭೂಯಿಷ್ಠವಾದ ಅಂಶದಲ್ಲಿ ನಿಂತು ಕೃಷ್ಣನ ಪೂಜೆ ಮಾಡುವ ವ್ಯಕ್ತಿಗಳು ಬಂದಿರ್ಬೇಕಂತಾದ್ರೆ ಇನ್ನೇನ್ ಇದಕ್ಕೆ ಬೇಕು ಹೇಳಿ ಸ್ವಾಮಿ ಸಾಕ್ಷಿ. ದಯವಿಟ್ಟು ನಾನು ಕರಮುಗಿದು ಉಡುಪಿಯ ಜನತೆಯ ಪರವಾಗಿಯೂ, ಬನ್ನಂಜಿಯವರ ತುಡಿತದ ಪರವಾಗಿಯೂ, ಅವರ ಇವತ್ತಿನವರೆಗಿನ ಶ್ರಮದ ಪರವಾಗಿಯೂ, ಮೂಲ ಪಾಠ ಬನ್ನಂಜಿ ಪಾಠ ಅಂತ ಬೇಡ ಅಂತ ಆಗ್ಲೇ ಹೇಳಿದ. ಹೇಳುವಾಗ ಸನ್ಮಾನದ ಕಾರ್ಯಕ್ರಮದಲ್ಲಿ ಆಚೀಚೆ ಆಯ್ತು. ನೀವು ಬನ್ನಂಜಿಯವರು ಕೊಟ್ಟದ್ದು ಪಾಠ ಅಂತ ಹೇಳಬೇಡಿ ಸ್ವಾಮಿ, ರಾಮನಾಥ ಹೇಳಿದ್ದ ಪಾಠ ಅಂತ ಹೇಳಬೇಡಿ, ಆ ಪಾಠ ಈ ಪಾಠ ಅಂತ ಬೇಡ. ಯಾವುದು ಪೂರ್ವಾಚಾರ್ಯ ಗೃಹೀತ ಪಾಠವೋ ಅದನ್ನಲ್ಲಿ ಕೊಡಿ. ಮತ್ತು ಒಳ್ಳೆದು ಎಲ್ಲಿಯಾದ್ರೂ ಅಸಮಾಧಾನ ಕಂಡಿದ್ದರೆ ಕೆಳಗೆ ಅಂದ್ರೆ ಆ ಇಡೀ ಫಲಕದ ಕೆಳಗೆ ಈಗೊಂದು ಪಾಠ ಇದೇ ಬೇಕಾದ್ರೆ ಅಲ್ಲಿ ಚಿತ್ರಿಸಿಕೊಳ್ಳಿ, ನಿಮ್ಮ ಸಮಾಧಾನಕ್ಕಾಗಿ ಇರಲಿ. ಆದ್ರೆ ಮೂಲ ಪಾಠವನ್ನು ದಮ್ಮಯ್ಯ ದಯವಿಟ್ಟು ಉಳಿಸಿಕೊಳ್ಳಬೇಕು, ಅದನ್ನು ಮೆರೆಯಿಸಬೇಕು. ಹೀಗಾಗಿ ಉಡುಪಿಯ ಎಲ್ಲ ಮಾಧ್ವ ಜನತೆಯ, ನಾನಾಗಲೇ ಹೇಳಿದೆ, ತುಳು, ಶಿವಳ್ಳಿ, ಮಾಧ್ವ, ಬ್ರಾಹ್ಮಣ ಮಹಾಮಂಡಲ ಅಂದ್ರೆ ಈ ಒಂದು
ತುಳುನಾಡಿನಲ್ಲಿ ತುಳುನಾಡು ದೀರ್ಘವಾಗಿದೆ, ಅದರಲ್ಲಿ ಶಿವಳ್ಳಿಯಲ್ಲಿ ಮಾಧ್ವ ಬ್ರಾಹ್ಮಣನಾಗಿ ಹುಟ್ಟಿ ಬಂದವರು ಮಾತ್ರವೇ ಇಲ್ಲಿ ಸನ್ಯಾಸಿಗಳಾಗಿ ಕೃಷ್ಣ ಪೂಜೆಯನ್ನು ಮಾಡುವ ಯೋಗ್ಯತೆ ಉಳ್ಳವರು ಅನ್ನುವುದು ಸೃಷ್ಟಿಯ ವ್ಯವಸ್ಥೆಯಲ್ಲೇ ಒಂದು ತೊಡಗಿದೆ. ಆದ್ರಿಂದ ಆ ಒಂದು ಕೂಟದಿಂದದ ಒಂದು ಅದ್ಭುತವಾದಂತಹ ಪ್ರಾರ್ಥನೆಯ ಜೊತೆಯಲ್ಲಿ ಬನ್ನಂಜಿಯವರು ಹೇಳಿದ್ದಕ್ಕೋಸ್ಕರ ನೀನು ಹೇಳು ಜನತೆಯ ಪ್ರಾರ್ಥನೆ ಇದು ಅಂತ ಅವರೇ ತನ್ನ ಮುಖವಾಣಿ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹೇಳಿದ್ದಾರೆ ಅವರು. ಅದು ನಾನು ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ, ಅದು ಬನ್ನಂಜಿಯವರು ಹೇಳ್ಬೋದು ಅಷ್ಟೇ ಸಮರ್ಥರಾಗಿ. ಹಾಗಾಗಿ ತಮ್ಮೆಲ್ಲರ ತುಳುನಾಡಿನ ಮಾಧ್ವ ಪರಂಪರೆಯ ಒಂದು ದೊಡ್ಡ ಕಳಕಳಿ. ಅಮಾಧ್ವರು ಅಲ್ಲ ಹೇಳುವುದಿಲ್ಲ, ಸಂಶೋಧನ ಪ್ರಜ್ಞೆ ಉಳ್ಳವರು ಅಲ್ಲ ಹೇಳುವುದಿಲ್ಲ, ತುಳುನಾಡಿನ ಆಚಿನವರು ಅಲ್ಲ ಹೇಳುವುದಿಲ್ಲ. ಈಗಾಗಲೇ ಬೆಂಗಳೂರಿನವರು ಅಲ್ಲಿನ ಪಾಠವನ್ನು ತೊರೆದು ಇಲ್ಲಿನ ಪಾಠವನ್ನು, ಅಂದ್ರೆ ಆಚಾರ್ಯರು ಹುಟ್ಟಿದ ಇಲ್ಲಿ ನಿಂತ ವೇದಾಂಗ ತೀರ್ಥರ ಪಾಠವನ್ನು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ವೇದಾಂಗ ತೀರ್ಥರ ಪಾಠವನ್ನು ಯಾವ ಗೆರೆಯಲ್ಲಿ ನಿಮಗೆ ಸಂಶಯ ಇದೆಯೋ ಆ ಗೆರೆಯ ಬಗ್ಗೆ ವೇದಾಂಗ ತೀರ್ಥರ ತಾಡವಾಲೆಯನ್ನು ಹಸ್ತಪ್ರತಿಯನ್ನು ಇಟ್ಟುಕೊಂಡು ನೋಡಿಕೊಂಡಾದ್ರೂ ಬೇಕಾದ್ರೆ ಅದು ಇವತ್ತು ಸ್ಕ್ಯಾನ್ ಮಾಡ್ಲಿಕ್ಕೆ ಬರುತ್ತೆ, ಎಷ್ಟು ದೊಡ್ಡದಾಗಿ ತೋರಿಸ್ಲಿಕ್ಕೆ ಬರುತ್ತೆ. ಎಲ್ಲ ಅಕ್ಷರಗಳನ್ನು ನಾನು ಇವತ್ತು ಎಲ್ಲಿದೆ ಹೇಗಿದೆ ಅಂತ ಹೇಳಲಿಕ್ಕೂ ಬರ್ತದೆ, ಏನ್ ಕಷ್ಟ ಇಲ್ಲ. ಇಂಟರ್ನೆಟ್ ಅಲ್ಲೇ ತುಳು ಅಕ್ಷರಗಳು ಬಂದಾಗಿವೆ. ಅದರಿಂದ ದಯವಿಟ್ಟು ಯಾವುದಕ್ಕೂ ವಾಲುಕೊಳ್ಳದೆ, ಎಂಥದಕ್ಕೂ ಪೂರ್ವಾಗ್ರಹಕ್ಕೆ ಬಿದ್ದುಕೊಳ್ಳದೆ ಕೈ ಜೋಡಿಸಿ ಕೇಳಿಕೊಳ್ತೇನೆ ಎಲ್ಲರ ಪರವಾಗಿ. ಶ್ರೀಪಾದರು ಮಗದೊಮ್ಮೆ ಬನ್ನಂಚಿಯವರ ಕಳಕಳಿಯ ಪ್ರಾರ್ಥನೆಯನ್ನು ಮನ್ನಿಸಿಕೊಂಡು ಪೂರ್ವ ಪಾಠ ಆಚಾರ್ಯ ಮಧ್ವರ ಚರಿತೆಯಲ್ಲಿ ಅದು ಮೂಡಿ ಬರಲಿ ಅಂತ ಕೇಳಿಕೊಂಡು ಶ್ರೀಪಾದರು ನಮಗೆ ಶ್ರೀಕೃಷ್ಣ ರಕ್ಷೆಯನ್ನು ಮಧ್ವ ದೀಕ್ಷೆಯನ್ನು ಕರುಣಿಸಬೇಕು, ಎರಡು ಮಾತುಗಳಲ್ಲಿ ಆಶೀರ್ವಚಿಸಿ ಬನ್ನಂಜಿಯವರನ್ನು ಖುಷಿಗೊಳಿಸಬೇಕು. 80ರ ಎತ್ತರಕ್ಕೆ ಮಗದೊಂದು ಶುದ್ಧವಾದ ನವಿಲ ಗರಿ ಸಿಕ್ಕಿಸಿಕೊಳ್ಳಲಿ ಅಂತ ಕೇಳಿಕೊಳ್ಳುತ್ತೆ. ರಾಮನಾಥ ಅವನ ಕಳಕಳಿ ಶ್ರೀಪಾದರಿಗೆ ಅರ್ಥವಾಗಬಹುದು ಅಂತ ನಾನು ಯೋಚಿಸ್ತೇನೆ. ಅದನ್ನ ಒಂದು ವಿಷಯ ನಾನು ಹೇಳಬೇಕು. 70 ವರ್ಷ ಹಗಲಿರುಳು ಅಧ್ಯಯನ ಮಾಡಿದ ಒಬ್ಬ ಮನುಷ್ಯನ ಅಭಿಪ್ರಾಯಕ್ಕೆ ಉಡುಪಿಯ ಮಠಗಳಲ್ಲಿ ಬೆಲೆ ಇಲ್ಲ ಅಂದ್ರೆ ನಾನು ಯಾಕೆ ಅಧ್ಯಯನ ಮಾಡಿದ್ದೇನೆ ಅಂತ ನನಗೆ ದುಃಖ ಆಗುತ್ತೆ. ಯಾರೋ ಒಬ್ಬ ಒಂದು ದುಡ್ಡು ಕೊಟ್ಟವನ ಮಾತಿಗೆ ಬೆಲೆ, ಆದರೆ 70 ವರ್ಷ ಅಧ್ಯಯನ ಮಾಡಿದಂತಹ ಒಬ್ಬ ವ್ಯಕ್ತಿಯ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಯಾಕೆ ಈ ಮಠಗಳಲ್ಲಿ ನಾವು ಪಂಡಿತರಾಗಿರ್ಬೇಕು? ಯಾರೋ ದುಡ್ಡು ಕೊಟ್ಟ ಅವನನ್ನು ಬೆಂಬಲ ಮಾಡತಕ್ಕಂಥ ಅಲ್ಲಿ ಒಬ್ಬರು ಅರ್ಚಕರಿದ್ದಾರೆ, ಅವರನ್ನು ಪ್ಲೀಸ್ ಮಾಡುವುದೇ ಮಠಗಳ ಉದ್ದೇಶ. ಆದರೆ ನಾವು ಶಾಸ್ತ್ರಾಧ್ಯಯನ ಮಾಡಿದ್ದು ಯಾವ ಕರ್ಮಕ್ಕೆ? ಇಡೀ ಜೀವಮಾನ ಇಡೀ ಸಂಶೋಧನೆ ಮಾಡಿದ ಅಷ್ಟು ಅಲ್ಲ. ಇದು ಎಲ್ಲಿ ತನಕ ಅಂದ್ರೆ ಇದು ಎಲ್ಲಿಯಾದರೂ ಬೇರೆ ಪಾಠ ಪ್ರಿಂಟ್ ಆದ್ರೆ ಇದು ನನಗಲ್ಲ, ನನಗೆ ಏನು ಸಂಬಂಧ ಇಲ್ಲ. ವಿದ್ಯಾಸಮುದ್ರರಿಗೆ ಕಣೀರು ಮಠದಿಂದ ದ್ರೋಹ ಆಗ್ತಾ ಇದೆ. ಆದರೆ ಬೇರೆ ಪಾಠ ಮಾಡಿದ್ರೆ ವಿದ್ಯಾಸಮುದ್ರರಿಗೆ ದ್ರೋಹ ಮಾಡಿ ಅವರು ಪ್ರಶಿಷ್ಯರು ಮಾಡಬೇಕಾ ಈ ಕೆಲಸ? ಅದನ್ನು ಒಂದು ಪಕ್ಷಕ್ಕೆ ಹಾಗೆ ಆದರೆ ಇಡೀ ತೌಳ ಸಮಾಜ ಅದನ್ನು ಪ್ರತಿಭಟನೆ ಮಾಡಬೇಕು. ಯಾಕಂದ್ರೆ ಉಡುಪಿಯ ಮಾನವನ್ನು ಉಡುಪಿಯವರು ಉಳಿಸದೆ ಮತ್ತೆ ಯಾರು ಮಾಡಬೇಕು? ಇಡೀ ತೌಳವ ಸಮಾಜ. ಎಲ್ಲಿಯಾದರೂ ಅದಕ್ಕೆ ವಿರುದ್ಧವಾದ ಪಾಠ ಬಂದ್ರೆ ನೀವು ಆ ಫಲಕವನ್ನು ಒಡೆದು ಹಾಕಿ ಆದರೂ ಅದನ್ನು ಪ್ರತಿಭಟನೆ ಮಾಡಬೇಕು. ಇಲ್ಲಿ ಪ್ರಾಚೀನ ಪಾಠ ಬರುವುದಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿ ಅಂತದ್ದು. ಈ ವಿಷಯ ಗಂಭೀರವಾಗಿ ಚಿಂತಿಸಿ ಶ್ರೀಗಳವರು ಯಥಾರ್ಥವಾದ ನಿರ್ಣಯಕ್ಕೆ ಬರ್ತಾರೆ ಅಂತ. ಯಾಕೆಂದ್ರೆ ನಾನು ತುಂಬಾ ನೋವಿನಿಂದ ಈಗ ಮಾತಾಡ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಸತ್ಯವನ್ನು ತಿಳಿಸ್ಲಿಕ್ಕೆ ಇಷ್ಟು ಸಮಯ ಬೇಕು ಅಂತ ಎಷ್ಟು ಸಮಯದಿಂದ ಹೇಳ್ತಾ ಇದ್ದೇನೆ. ನನ್ನ 70 ವರ್ಷದ ಅಧ್ಯಯನದಕ್ಕೆ ಬೆಲೆಯೇ ಇಲ್ಲ ಅಂತಾದ್ರೆ, ಯಾರೋ ದುಡ್ಡು ಕೊಟ್ಟವರ ಮಾತು, ಅವ್ರನ್ನ ಅಲ್ಲಿ ಪೂಜೆ ಮಾಡತಕ್ಕಂಥ ಅವರಿಗೆ ಸಂಸ್ಕೃತದ ಗಂಧಗಾಳಿ ಇಲ್ಲದವರ ಒತ್ತಡವೇ ಅಲ್ಲಿ ನಡೆಯುವುದಾದರೆ ನಮ್ಮಂಥ ಪಂಡಿತರು ಯಾಕೆ ಮಠಕ್ಕೆ ಬರಬೇಕು, ಯಾಕೆ ಸಲಹೆ ಕೊಡಬೇಕು? ಈ ನೋವನ್ನ ನಾನು ತೋಡಿಕೊಳ್ತಾ ಇದ್ದೇನೆ. ರಾಮನಾಥನ ಕಳಕಳಿಯ ಜೊತೆಗೆ ನನ್ನ ನೋವನ್ನ ಪೇಜಾವರ ಇವರು ಕಣೀರು ಶ್ರೀಗಳವರು ಅರ್ಥ ಮಾಡಿಕೊಳ್ತಾರೆ ಅಂತ ನಂಬಿದ್ದೇನೆ. ಆಮೇಲೆ ಅವರಿಗೆ ಬಿಟ್ಟರು. ಬನ್ನಂಜಿಯವರು ಮತ್ತು ನಮ್ಮ ರಾಮನಾಥಾಚಾರ್ಯರು ಇಬ್ಬರೂ ಸಹಿತ ವಿಶೇಷವಾದ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ ನಿಟ್ಟಿನಲ್ಲಿ ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೇನೆ
ಪೂರ್ವಾಚಾರ್ಯರು ಪ್ರಾಚೀನವಾದ ಪಾಠ ಮಧ್ವವಿಜಯಕ್ಕೆ ಏನು ಪ್ರಾಚೀನ ಪಾಠ ಇದೆಯೋ ಅದನ್ನೇ ನಾವು ಪಾಜಕದಲ್ಲಿ ಶಿಲಾ ರೂಪದಲ್ಲಿ ತರುವುದು ಎಂಬುವ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಅದನ್ನು ನಾವು ಅದೇ ರೀತಿಯಲ್ಲಿ ಮಾಡಬೇಕೆಂಬುವ ಹಂಬಲವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ವಿದ್ವಾಂಸರ ಮತ್ತು ವಿಶೇಷವಾಗಿ ಬನ್ನಂಜೆ ಗೋವಿಂದಾಚಾರ್ಯರ ವಿಶೇಷವಾದ ಸಹಕಾರ ನಮಗೆ ಯಾವಾಗಲೂ ಬೇಕು ಎಂಬುವ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಬನ್ನಂಜಿಯವರು ಅವರ ಮಾತು ಹೇಳಿದ್ರೆ ನಮಗೆ ಬೇಸರ ಆಗುದಿಲ್ಲ ಯಾವಾಗಲೂ ಸಹಿತ. ಯಾಕೆಂತ ಹೇಳಿದ್ರೆ ಅವ್ರು ನೇರವಾಗಿ ಮಾತನಾಡೋರು ಯಾವಾಗಲೂ ಸಹಿತ. ಯಾವಾಗ ನೇರ ಮಾತನಾಡೋದಾದ್ರಿಂದ ನಮ್ಗೆ ಯಾವಾಗಲೂ ಅವರ ಮಾತಿನಲ್ಲಿ ಬೇಸರ ಎಂಬ ಪ್ರಸಂಗ ಬರುವುದೇ ಇಲ್ಲ. ಆದ್ದರಿಂದ ಅವರ ಮಾತನ್ನು ನಾವು ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡ್ತೇವೆ. ನಮ್ಮ ಸಂಪೂರ್ಣವಾದ ಸಹಕಾರ ಅವರು ಹೇಳಿದಂತೆ ನಮ್ಮ ತೌಳವ ಪಾಠದ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ, ಮೊದಲಿಂದಲೂ ಸಹಿತ ಅಭಿಮಾನ ಇದೆ. ಯಾಕಂದ್ರೆ ಮಧ್ವಾಚಾರ್ಯರು ಹುಟ್ಟಿ ಬೆಳೆದಂತಹ ಈ ಒಂದು ಭೂಮಿ, ತೌಳವ ಭೂಮಿ, ಇಲ್ಲಿ ಇರತಕ್ಕಂತಹ ಶುದ್ಧ ಪಾಠ ಅದು ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ತೌಳವ ಪಾಠದ ಮೂಲವಾಗಿ ಇಟ್ಟುಕೊಂಡು ನಾವು ಮಧ್ವವಿಜಯವನ್ನು ಬರೆಯಲಿಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ಮತ್ತು ಇದನ್ನು ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಮುಕ್ತಾಯ. ಶ್ರೀಗಳವರ ಮನೋಗತವನ್ನ ಅವರು ಇವತ್ತು ಸಮಸ್ತ ಜನತೆಯ ಮುಂದೆ ತೆರೆದಿಟ್ಟಿದ್ದಾರೆ. ಈ ತನಕ ಇದು ಪ್ರಾಯ ಸಾರ್ವಜನಿಕವಾಗಿ ವಿಷಯ ಬರಲಿಲ್ಲ. ಅವರ ಹೃದ್ಗತವನ್ನ ಸಮಸ್ತ ಜನತೆಯ ಮುಂದೆ ತೆರೆದಿಟ್ಟಿದ್ದಾರೆ. ಈ ಅನೇಕ ಜನ ಪರವೂರಿನಿಂದ, ಹೈದರಾಬಾದ್ನಿಂದ, ಚೆನ್ನೈಯಿಂದ, ಬೆಂಗಳೂರಿನಿಂದ ಬಂದವರಿದ್ದಾರೆ, ಉಡುಪಿಯವರಿದ್ದಾರೆ. ಎಲ್ಲ ಮಾಧ್ಯಮರ ಮುಂದೆ ಶ್ರೀಗಳವರು ತೌಳವ ಪಾಠ, ವೇದಾಂಗ ತೀರ್ಥರ ಪಾಠಕ್ಕೆ ಇರತಕ್ಕಂಥ ಮಹತ್ವ ತನಗೆ ಮನವರಿಕೆ ಆಗಿದೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳಿದ್ದೆ, ಯಾಕೆಂದ್ರೆ ಯಾವುದೇ ಒಂದು ಆರ್ಥಿಕವಾದ ಒತ್ತಡ ಬಂದರೆ ಇಂಥ ದುಡ್ಡು ಕೊಟ್ಟವರು ಏನಾದ್ರು ಕಂಡೀಷನ್ ಹಾಕಿದರೆ, ಸ್ವಾಮಿ ಆ ದುಡ್ಡು ಅವರಿಗೆ ವಾಪಸ್ ಕೊಡಿ, ಅಷ್ಟು ದುಡ್ಡು ನಾವು ಕಲೆಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದೆ ಸ್ವಾಮಿಗಳ ಹತ್ರ. ಯಾಕೆಂದ್ರೆ ಇದು ದುಡ್ಡು ಕೊಟ್ಟವರ ಪಾಠ ಆಗಬಾರದು, ತೌಳವರ ಪಾಠ ಆಗಬೇಕು. ಅಂದ್ರೆ ಯಾರೋ ಗೊತ್ತಿಲ್ಲದೆ ಇದ್ದ ಮಂದಿ ಅವರನ್ನು ದುಡ್ಡು ತಗೊಂಡು ಅದರಿಂದ ಪ್ರಭಾವಿತರಾಗಿ ಹಾಗೆ ಹೀಗೆ ಅಂತ ಅದು ಯಾರೋ ಅಭಿಪ್ರಾಯ ತೀರ್ಮಾನ ಮಾಡೋದಲ್ಲ, ಶಾಸ್ತ್ರಜ್ಞರು ತೀರ್ಮಾನ ಮಾಡಬೇಕು. ಅದನ್ನ ಶ್ರೀಗಳವರಿಗೆ ಮನವರಿಕೆ ಆಗಿದೆ ಅಂತ ಇವತ್ತು ಅವರು ಹೇಳಿದಂಥ ಮಾತಿನಿಂದ ನಂಬಿಕೆಯಾಯಿತು. ಆದ್ದರಿಂದ ತುಂಬಾ ತುಂಬಾ ಸಂತೋಷ ಆಯಿತು. ಶ್ರೀಗಳವರ ಈ ನಿರ್ಧಾರಕ್ಕಾಗಿ ನಾವೆಲ್ಲರೂ ಅವರನ್ನು ಅಭಿನಂದಿಸೋಣ. ಬನ್ನಂಜಿಯವರಲ್ಲಿ ನಾನು ಕೇಳಿಕೊಂಡೆ, ಆಚಾರ್ಯ, ನಾನು ಅದಕ್ಕೆ ಹೇಳಿದೆ, ನಾನು ಕಳಕಳಿಯ ಪ್ರಾರ್ಥನೆ ಮಾತ್ರ ಮಾಡ್ತೇನೆ, ನೋವು ನಾನು ನುಂಗಿಕೊಳ್ಳುತ್ತೇನೆ ಅಂತ. ಬನ್ನಂಜಿಯವರು ನೋವು ನುಂಗಿಕೊಳ್ಳುವುದರಲ್ಲಿ ಈ ವೇದಿಕೆಯಲ್ಲಿ ಅರ್ಥ ಇಲ್ಲ ಅಂತ ಹೇಳಿಕೊಂಡ್ರು. ಅವರು ಹೇಳಿದ್ದು ಅರ್ಚಕರ ಅದರಲ್ಲಿ ಒಂದು ಪ್ರವೇಶ ಇದೆ ಎನ್ನುವ ನೆಲೆಯಲ್ಲಿ ಮಾತಾಡಿದ್ರು. ಅರ್ಚಕರು ಹೇಳಿದ್ರು, ನಾನು ಕಟ್ಟೋಣದ ವಿಷಯ ಅಂದ್ರೆ ಕಟ್ಟಡದ ವಿಷಯದಲ್ಲಿ ನಾನು ಮಾತ್ರ ಪ್ರವೇಶ, ನಿಮ್ಮ ಸ್ಕ್ರಿಪ್ಟ್ ವಿಷಯದಲ್ಲಿ, ಲಿಪಿ ವಿಷಯದಲ್ಲಿ ನನ್ನದೇನೂ ಪ್ರವೇಶ ಇಲ್ಲ ಅಂತ ಅವರು ಇದೇ ವೇದಿಕೆ ಹತ್ತಿ ಅವರು ಹೇಳಿಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟದ್ರಿಂದ ಅವರ ಶುದ್ಧ ಹೃದಯವನ್ನು ನಾವು ಅಭಿನಂದಿಸ್ತೇವೆ, ಒಪ್ಪಿಸಿಕೊಳ್ಳುತ್ತೇವೆ. ಶ್ರೀಪಾದರು ಸಹ ಅದನ್ನು ಒಪ್ಪಿಕೊಂಡಿದ್ದಾರೆ, ಬನ್ನಂಜಿಯವರು ಒಪ್ಪಿಕೊಂಡ್ರು. ನಾನು ಹೇಳಿಕೊಂಡೆ, ಆಯ್ತು ಹೇಳಿದ್ದಾರೆ. ಖಂಡಿತವಾಗಿ ನಮ್ಮಲ್ಲಿ ಎಲ್ಲಿಯೂ ಸಹ ಯಾವುದೇ ರೀತಿಯಾದ ಕಮ್ಯುನಿಕೇಶನ್ ಗ್ಯಾಪ್ ಇರಬಾರದು, ಚಿಂತನೆಯಲ್ಲಿ ಇರತಕ್ಕಂಥ ವ್ಯತ್ಯಾಸ ಬರಬಾರದು. ಅರ್ಚಕರಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಕಲ್ಮಶ ಇಲ್ಲ. ಕಟ್ಟಡದ ವಿಷಯ ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ನಾವಂದ್ರೆ ಹಿಂದೆ ಅಂದ್ರೆ ಇವತ್ತಿನ ಪರಿಸ್ಥಿತಿಯ ವಿಷಯದಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಅಂತ ಕೇಳಿದ್ರೆ, ಆಚಾರ್ಯ ಮಧ್ವರ ಏನೊಂದು ಜನ್ಮಭೂಮಿ ಇದೆ, ಅನಂತರ ಅತ್ಯಂತ ಲೀಲೆಯನ್ನು ತೋರಿಸಿದ ಜಾಗಗಳಿವೆ. ಅದೆಲ್ಲ ವಾದಿರಾಜರ ಕಾಲದಲ್ಲಿ 8 ಮಠಗಳಿಗೆ ಹಂಚಿಕೆಯಾಗಿ ಹೋಗಿವೆ. ಅದರಿಂದ ಎಲ್ಲ ಒಬ್ಬರಲ್ಲಿ ಸೊತ್ತು ಇಲ್ಲ. ಇಲ್ಲಿಗ ಅಲ್ಲಿ ಜಾಗಗಳಿವೆ. ಅದರಲ್ಲಿ ಪುಣ್ಯವಶಾತ್ ಪರ್ಯಾಯ ಶ್ರೀಪಾದರಿಗೆ ಕಾಣಿಯೂರು ಮಠಕ್ಕೆ ಆಚಾರ್ಯರು ಹುಟ್ಟಿದ ಸ್ಥಳವೇ ಸಿಕ್ಕಿಬಿಟ್ಟಿದೆ. ಆದ್ರಿಂದ ಅದರಲ್ಲಿ ಇರತಕ್ಕಂಥ ಆಸೆ ಎಲ್ಲ ಮಧ್ವರಿಗೆ, ಅಲ್ಲಿ ಹಾಲು ಮುಚ್ಚಿದ ಬಂಡೆ ಇತ್ತ ಎಲ್ಲ ತೀರ್ಥಗಳು ಸೇರಿದ ಜಾಗ, ಹುಣಸೆ ಬೀಜದ್ದು ಕಕ್ರಶೆಟ್ಟಿ ಇದ್ದು, ಇದನ್ನೆಲ್ಲ ಯೋಚನೆಗೊಂಡಾಗ ಇಟ್ಟು ಒಂದು ಹೆಜ್ಜೆಯಲ್ಲಿಯೂ ನನಗೊಂದು ಅದ್ಭುತವಾದಂತಹ
ರೋಮಾಂಚನ ಕೊಡತಕ್ಕಂಥ ಜಾಗ ಐತಿಹಾಸಿಕವಾದದ್ರಿಂದ ಅದು ಪುಣ್ಯವಶಾತ್ ಅಲ್ಲಿ ಬಂದದ್ರಿಂದ ಒಂದು ಸರತಿ ಇಂಥದ್ದೇ ಒಂದು ಸಮಾವೇಶಗಳ ಜೊತೆಯಲ್ಲಿ ಅಲ್ಲಿನ ಜಾಗದಲ್ಲಿ ಒಂದು ಸ್ವಲ್ಪ ಯಾರೋ ದುಡ್ಡು ಕೊಟ್ಟು ತಮಗೆ ಜಾಗ ಮಾಡಿಕೊಂಡು ಅಲ್ಲಿ ಒಂದು ಕಟ್ಟಿದ್ಕೊಂಡು ತಮ್ಮ ಸಂಸ್ಥೆ ಮಾಡಿಕೊಳ್ಳಿಕ್ಕೆ ಹೋದಾಗ ಬನ್ನಂಜಿಯವರು ಮೊದಲು ವಿರೋಧಿಸಿದ್ರು. ಮಧ್ವಾಚಾರ್ಯರ ಜಾಗವನ್ನು ಯಾರಿಗೂ ಯಾವುದಕ್ಕೂ ಗುತ್ತಿಗೆಯಾಗಿ ಕೊಡ್ಲಿಕ್ಕೆ ಹೋಗಬಾರದು, ಅದು ಎಷ್ಟು ಎಸ್ಟಾಬ್ಲಿಷ್ ಆಗ್ಬೇಕು ಗೊತ್ತಿಲ್ಲ, ಹೇಗಿರ್ಬೇಕು ಗೊತ್ತಿಲ್ಲ, ನಾವು ಸಣ್ಣ ಲೆಕ್ಕಾಚಾರ ಮಾಡಬಾರದು ಅಂತ ಎಷ್ಟೋ ವರ್ಷದಿಂದ ಇವತ್ತಿನೇನದಲ್ಲ ಅದು. ಹಾಗಾಗಿ ಅದರ ಸಂಬಂಧ ವಿಷಯವೇ ಅಲ್ಲ, ನಮಗೆ ಕಟ್ಟಡದ ವಿಷಯ ಇಲ್ಲ. ಅದು ಹಾಗೆ ಆಗಿತ್ತು, ಆಗ ಒಂದು ಮಾರ್ಕ್ ಬಂದಿತ್ತು. ಈಗ ಬಂಡೆ ಹೊಡೆಯುವುದು ನಿಂತಿದೆ, ಕಟ್ಟಡ ಕಟ್ಟುವುದು ಬಿಟ್ಟಿದೆ. ಆಚಾರ್ಯರ ಜಾಗವನ್ನು ಯಾರಿಗೂ ಯಾವುದಕ್ಕೂ ಮಾರುವುದಿಲ್ಲ, ಎಲ್ಲ ಸರಿ. ಅದರ ಬಗ್ಗೆ ಮಾತ್ರ ವಿವಾದ ಇದೆ ಅಂತ ಹೇಳ್ತಾರೆ ಅವರು ಸಂತೋಷದಿಂದ ನಾನು ಸಹ ಒಪ್ಪಿಕೊಂಡಿದ್ದೇನೆ ಹೇಳ್ತಾ ಅವರಿಗೆ ನಾನು ಕೃತಜ್ಞತೆಯನ್ನು, ನಮ್ಮ ಎಲ್ಲಿಯಾದ್ರೂ ತಪ್ಪು ನಾವು ಅಭಿಪ್ರಾಯದಿಂದ ಅವರ ಮೇಲೆ ಅಪಚಾರ ಮಾಡಿದ್ರೆ ಅವರು ಕ್ಷಮಿಸಬೇಕು ಬ್ರಾಹ್ಮಣರು ಅಂತ ಹೇಳಿಕೊಂಡು ನಾನು ಯಾವುದೇ ರೀತಿಯಲ್ಲಿ ನಾನು ಇದರಲ್ಲಿ ಏನೂ ಇಲ್ಲ. ಬನ್ನಂಜಿಯವರಿಗೆ ಹೇಳು ಅಂದಾಗೆ ಹೇಳಿದೆ, ಕೇಳು ಅಂದಾಗೆ ಕೇಳ್ತೇನೆ. ದಮ್ಮಯ್ಯ, ನನ್ನ ತಪ್ಪಿಲ್ಲ, ನನ್ನನ್ನು ಎದುರಲ್ಲಿ ಇಟ್ಟುಕೊಳ್ಬೇಡಿ, ನಾನು ಮಧವಾಚಾರಿಗೆ ಕರ ಮುಗಿದು ಕೇಳಿಕೊಳ್ಳುತ್ತೇನೆ, ನಮ್ಮ ತಪ್ಪಿದ್ರೆ ಕ್ಷಮಿಸಬೇಡಿ. ಬನ್ನಂಜಿಯವರಿಗೆ ಇವತ್ತು ಅರ್ಥ ಆಗಿದೆ. ಕಟ್ಟೋಣದಲ್ಲಿ ಮಾತ್ರ ಮಾಧವಾಚಾರ ಆದ್ರಿಂದ ಸ್ಕ್ರಿಪ್ಟಿನ ಬಗ್ಗೆ ಇಲ್ಲ. ಸ್ಕ್ರಿಪ್ಟಿನ ಬಗ್ಗೆ ಶ್ರೀಪಾದರು ಒಪ್ಪಿಕೊಂಡಿದ್ದಾರೆ. ಸ್ಕ್ರಿಪ್ಟ್ ಶ್ರೀಪಾದರಿಗೂ ಮತ್ತು ಬನ್ನಂಜಿಯರಿಗೆ ಬಿಟ್ಟದ್ದು ಮಾತ್ರ. ಇಲ್ಲಿ ಎರಡೇ ವಿಷಯ, ಇಲ್ಲಿಬ್ಬರೇ ವಿಷಯ, ಇನ್ಯಾರು ವಿಷಯ ಅಲ್ಲ, ಅದು ಕಾಣೀರು ಮಠದ ಸೊತ್ತು ಅನ್ನುವ ದೃಷ್ಟಿಯಿಂದ ಬನ್ನಂಜಿಯವರ ಪ್ರಾರ್ಥನೆಗೆ ಅಲ್ಲಿ ಮಂತ್ರಾಕ್ಷರ ಸಿಕ್ಕಿದೆ. ಹಾಗಾಗಿ ಜೈ ಶ್ರೀಕೃಷ್ಣ, ಜೈ ಶ್ರೀ ಮಧ್ವ, ಕಾಣೀರು ಸ್ವಾಮಿಗಳಿಗೆ ಜಯವಾಗಲಿ. ಜೊತೆಯಲ್ಲಿ ಬನ್ನಂಜಿಯವರ 80ರ ಈ ಸಂಭ್ರಮದಲ್ಲಿ ಸಂತೋಷದಿಂದ ಆ ಮಧ್ವಿಜಯ ಅವರ ಹೃದಯ ಅಂತರಾಳದಲ್ಲಿ ಕುಣಿಯಲಿ, ಸುವರ್ಣ ಚಿಂತನೆಯನ್ನು ನಡೆಸಿಕೊಡಲಿ ಅಂತ ತಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಬನ್ನಂಜಿಯವರನ್ನು ನಾನು ಅಭಿನಂದಿಸ್ತಾ ಶ್ರೀಪಾದರನ್ನು ಸಹ ವಂದನೆಗಳೊಂದಿಗೆ ಬಹಳ ಸುಂದರವಾದ ಇವತ್ತಿನ ಸಂಜೆ ನನಗೆ ಸಿಕ್ಕಿದೆ. ಹಾಗಾಗಿ ಶ್ರೀಪಾದರು ಆಶೀರ್ವಚನದ ಮೂಲಕ ಮತ್ತೆ ಅಂದ್ರೆ ಈ ವಿಷಯ ಬೇಡ, ಹಾಗಾದ್ರೆ ಬನ್ನಂಜಿಯವರು ಭೀಮಸೇನನ ಚಿಂತನೆಯನ್ನು ಸ್ವಲ್ಪವಾದ್ರೂ ಇನ್ನೊಮ್ಮೆ ಉಣಬಡಿಸಬೇಕು ಸ್ವಾಮಿಗಳ ಸನ್ನಿಧಾನದಲ್ಲಿ ಅಂತ ಕೇಳಿಕೊಳ್ಳುತ್ತೆ. ಅದು ಕಡೆಯಿತು ಒಂದು ವಿಷಯ ಆಗ್ತದೆ. ಬನ್ನಿ ರಾಮನಾಥ ಸುಲಭದಲ್ಲಿ ಬಿಡೋಲ್ಲ. ಅವನು ಗಳಿಗೆ ಒಮ್ಮೆ ಮೈಕ್ ತಂದಿಟ್ಟು ಮಾತಾಡಿ ಅಂತಾನೆ. ಅವನು ಹೇಳಿದಾಗೆಲ್ಲ ಮಾತಾಡ್ಬೇಕು ಅವನು ಹೇಳಿದಾಗೆಲ್ಲ ಮಾತಾಡ್ಬೇಕು, ಬೇರೆ ಉಪಾಯ ಇಲ್ಲ ನಮ್ಗೆ. ಅದು ಚತುಸ್ಸಹಸ್ರೇ ತ್ರಿಶತ. ಈ ಮೊದಲು ಒಂದು ಮಾತು ಹೇಳ್ತೇನೆ. ನಮ್ಮ ಮಾಧು ಉಪಾಧ್ಯಾಯರು ನನಗೂ ತುಂಬಾ ಆತ್ಮೀಯರು. ಅವರು ಒಂದು ಸರ್ತಿ ಏನು ಅಂದ್ರೆ ಡೊನೇಟ್ ಮಾಡಿದವರಿಂದ ಎಲ್ಲ ಒತ್ತಡ ಬರುತ್ತೆ, ತೊಂದರೆ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು, ಅದ್ರ ಅವರ ಪಾತ್ರ ಏನೂ ಇಲ್ಲ. ಅದು ಹಾಗಾಗಿ ಆ ಒತ್ತಡ ಏನಾದ್ರೂ ಇದ್ರೆ ಅದನ್ನ ಇಟ್ಕೋಬೇಡಿ ಅಂತ ನಾನು ಸ್ವಾಮಿ ಪ್ರಾರ್ಥನೆ ಮಾಡಿದೆ. ಯಾಕೆಂದ್ರೆ ಯಾವುದೇ ಒಂದು ಪಾಠ ನಿರ್ಣಯಕ್ಕೆ ದುಡ್ಡು ನಿರ್ಣಾಯಕ ಆಗಬಾರ್ದು, ಸತ್ಯ ನಿರ್ಣಾಯಕ ಆಗಬೇಕು. ಒಂದು ಪಕ್ಷಕ್ಕೆ ದುಡ್ಡೇ ನಿರ್ಣಾಯಕ ಆದ್ರೆ ಅಷ್ಟು ದುಡ್ಡು ನಾವು ಕೊಡ್ತೇವೆ, ಉಡುಪಿಯವರು ಒಟ್ಟು ಮಾಡಿ ಕೊಡ್ತೇವೆ. ಅದರಿಂದ ಯಾವುದೇ ದುಡ್ಡಿನ ದಾಕ್ಷಿಣ್ಯ, ಡೋನರ್ಸಿನ ಒತ್ತಡ ಇಲ್ಲಿ ಕೆಲಸ ಮಾಡಬಾರ್ದು ಅನ್ನೋ ಅಷ್ಟೇ ಅರ್ಥದಲ್ಲಿ ನಾನು ಹೇಳಿದ್ದು. ನನಗೆ ಬಹಳ ವರ್ಷದಿಂದ ಮಾಧವೋಪಾಧ್ಯಾಯರು ಗೊತ್ತು, ಪಾಜಕಕ್ಕೋಸ್ಕರ ಅವರು ಮಾಡಿರತಕ್ಕಂಥ ಸೇವೆ, ಮಹತ್ವದ ಕೆಲಸ ಎಲ್ಲ ಗೊತ್ತು. ಅದರಿಂದ ದಯವಿಟ್ಟು ನಿಮ್ಮನ್ನು ವೈಯಕ್ತಿಕವಾಗಿ ನಾನು ಆಕ್ಷೇಪ ಮಾಡಿದ್ದಲ್ಲ, ನೀವು ಆ ಒತ್ತಡಕ್ಕೆ ಬಲಿಯಾಗಿದ್ದರೆ ಆಗಬೇಡಿ ಅನ್ನೋ ಪ್ರಾರ್ಥನೆ ಅಷ್ಟೇ. ಯಾಕಂದ್ರೆ ಈ ಡೊನೇಷನ್ ಬಹಳ ತೊಂದರೆ ಕೊಡುತ್ತೆ. ಅವ್ರು ದುಡ್ಡು ಕೊಟ್ಟಿದ್ದಾರೆ ಏನ್ ಮಾಡೋದು ಅಂತ. ಈ ಡೊನೇಷನ್ ಸತ್ಯದಲ್ಲಿ ಅಡ್ಡ ಬರಬಾರದು ಅಷ್ಟೇ. ಈಗ ಅದನ್ನು ಬಿಟ್ಬಿಡೋಣ. ಚತುಸ್ಸಹಸ್ರ ಈ ಮಾತು ಹೊಸ ಸಂಗತಿ ಅಂತ ಕೃಷ್ಣ ಮಾತು ಬಂತು. ಹೌದು, ಅದು ಹೊಸ ಸಂಗತಿ. ನಾನು ಅದನ್ನ ಚಿಂತನೆ ಮಾಡುವಾಗ ನನಗೆ ಹೊಳೆದ ಒಂದು ಸಂಗತಿ ಅದು. ಆ ತನಕ ಯಾರೂ ಈ ರೀತಿ ಅರ್ಥ ಹೇಳಿರ್ಲಿಲ್ಲ. ಎಲ್ಲರೂ 4300 ವರ್ಷವೇ ಅದೇ ಕರೆಕ್ಟು. ಅದ ನಂತರ ಇದು ಮಧ್ವಾಚಾರ್ಯ ಅವತಾರ ಮಾಡಿದ 4339 ಅಲ್ಲ ಅಂತ. ಹಾಗೆ ಎಲ್ಲಾ ಮಠಗಳ ಕೈಫಿಯತ್ನಲ್ಲಿ ಹಾಗೆ ಇದೆ. ಆದರೆ ಆ ಕೈಫಿಯತ್ ಹಿಡ್ಕೊಂಡು ಒಂದು ಪುಸ್ತಕವೂ ಬರೆದಿದ್ದಾರೆ ಬೆಂಗಳೂರಿನವರೊಬ್ಬರು. ಮಧ್ವಾಚಾರ್ಯರ ಕಾಲನಿರ್ಣಯ, ನಮಗೊಂದು ಅಪೂರ್ವ ಸಂಗತಿ ಸಿಕ್ಕಿದೆ, ಮಠಗಳ ಕೈಫಿಯತ್ತು ಅಂತ.
ಪಾಪ ಅವರಿಗೆ ಅದರ ಕಥೆಯೇ ಗೊತ್ತಿಲ್ಲ. ಇಲ್ಲಿ ಒಬ್ಬ DC ಬಂದಿದ್ದ ಬ್ರಿಟಿಷರ ಕಾಲದಲ್ಲಿ. ಆವಾಗ ನಿಮ್ಮ ಮಠಗಳ ಇತಿಹಾಸ ಕೊಡಿ, ನಮ್ಗೆಲ್ಲ ಗೊತ್ತಿದೆ ಅದು, ಮಠಗಳ ಇತಿಹಾಸ ಕೊಡಿ ಅಂತ ಕೇಳಿದ. ಯಾವ ಮಠದಲ್ಲೂ ಇತಿಹಾಸ ಇರಲಿಲ್ಲ. ಅದಕ್ಕೆ ಪಂಡಿತರು ಕೂತ್ಕೊಂಡು ಕೈಫಿಯತ್ತು ಬರೆದದ್ದು. ಅದನ್ನ ಅಧಿಕೃತ ಪ್ರಮಾಣ ಅಂತ ಅವರು ನಮ್ಗೆಲ್ಲ ಗೊತ್ತಿತ್ತು, ನಾವು ಅದು ಮುಟ್ಲಿಲ್ಲ. ಅದನ್ನ ಅವನಿಗೆ ಅಪರೂಪದಲ್ಲಿ ಸಿಕ್ಕಿತು. ಇದೊಂದು ಅಪೂರ್ವ ಪ್ರಮಾಣ ಸಿಕ್ಕಿದೆ ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿಬಿಟ್ಟಿದ್ದಾನೆ ಬೆಂಗಳೂರಿನಲ್ಲಿ. ಆತನಿಗೆ ಇದೇ ರೀತಿ ಆತನ ಎಲ್ಲಾ ಸಂಶೋಧನೆಗಳು ಹೀಗೆ ಅಪ್ರಬುದ್ಧ ಸಂಶೋಧನೆಗಳು. ಆತನಿಗೆ ಸಂಶೋಧನೆಯ ಪ್ರಜ್ಞೆಯೇ ಇಲ್ಲ ಮನುಷ್ಯನಿಗೆ. ಹಾಗಾಗಿ ಕೈಫಿಯತ್ತುಗಳೆಲ್ಲ, ಯಾಕೆಂದ್ರೆ ತಮಾಷೆ ಗೊತ್ತುಂಟಾ, ಆ ಕೈಫಿಯತ್ತು ಪ್ರಕಾರ 8 ಜನರಿಗೆ ಒಂದೇ ದಿವಸ ಆಶ್ರಮ ಆದದ್ದು. ಆದ್ರೆ ಹಾಗಲ್ಲ, ಬೇರೆ ಬೇರೆ ಕಾಲದಲ್ಲಿ ಅದು ಪೂರ್ತಿ. ಮತ್ತೆ DC ಒಬ್ಬ ಅಧಿಕಾರಿ, ಅವನು ಬ್ರಿಟಿಷ್ ಅಧಿಕಾರಿಗೆ ಕೊಡುವುದಕ್ಕೋಸ್ಕರ ಆ ಕಾಲದಲ್ಲಿ ಮಠದ ಪಂಡಿತರು ಕೂತ್ಕೊಂಡು ರಚನೆ ಮಾಡಿಕೊಟ್ಟ ಕೈಫಿಯತ್ತದು. ಅದು ಪೂರ್ತಿ ದಾಖಲೆ ರಾಂಗ್. ಅದರಲ್ಲಿ 4300 ವರ್ಷ ನಂತರ ಅಂತಿದೆ. ಹಾಗಾಗಿ ಈ 4300 ವರ್ಷ ನಂತರ ಅನ್ನೋದು ಮಠಗಳ ಎಲ್ಲ ಕೈಫಿಯತ್ನಲ್ಲಿದೆ. ಅದು ಅಧಿಕೃತ ಅಲ್ಲ. 4339 ಅನ್ನೋದು ತೀರ್ಮಾನ ಆದಂಥ ವರ್ಷ. ಗೋವಿಂದ ಪೈಗಳು ಮಧ್ವಾಚಾರ್ಯರ ಕಾಲ ನಿರ್ಣಯ ಅನ್ನುವ ಗ್ರಂಥ ಬರೆದಾಗ ಅದಕ್ಕೆಲ್ಲ ಆಧಾರ ಕೊಟ್ಟು 4339 ಅನ್ನೋದು ತೀರ್ಮಾನ ಮಾಡಿದರು. ನಾನು ಅದನ್ನ ಅವರ ಯುಕ್ತಿಗಳನ್ನ, ಆಚಾರ್ಯರು ಅವತಾರ ಮಾಡಿದ ವರ್ಷ ಅವರು ನಿರ್ಣಯ ಮಾಡುವುದಕ್ಕೆ ತುಂಬಾ ತಗೊಂಡಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಮಧ್ವದಲ್ಲಿ ಬರ್ತಕ್ಕಂಥ ಗ್ರಹಣಗಳು, ಅದು ಯಾವ್ಯಾವ ವರ್ಷದ ಗ್ರಹಣ ಬಂದಿತ್ತು, ಅದು ಆಚಾರ್ಯ ಜೀವನಕ್ಕೆ ಹೊಂದಿಕೆಯಾಗಿ ಆ ಗ್ರಹಣ ಕಾಲ, ಇದೆಲ್ಲ ತುಂಬಾ ಆಳವಾಗಿ ವಿಚಾರ ಮಾಡಿ 4339 ಇಸ್ವಿ ಕಲಿಗತಾಬ್ದ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅಂದ್ರೆ 1238 ಇಸ್ವಿ. ಇದು ಹಾಗಾದ್ರೆ 4300 ಅಂತ ಆಚಾರ್ಯರು ಯಾಕೆ ಹೇಳಿದ್ರು? ಸರಿ, ಪೂರ್ಣ ಸಂಖ್ಯೆ ಹೇಳಿದ್ರು, ಚಿಲ್ಲರೆ ಬಿಟ್ರು ಅನ್ನೋದನ್ನ ನಾನು ಹಾಗೆಯೇ ಯೋಚನೆ ಮಾಡಿಕೊಂಡು ಇದ್ದೆ. ಆದರೆ ನನಗೆ ಜಾತಃ ಪುನರ್ ವಿಪ್ರತನು ಸ ಭೀಮ, ಓಹೋ ಭೀಮ ಬಂದ. ಹಾಗಾದ್ರೆ 4300 ಮತ್ತು 36 ವರ್ಷ, ಅಲ್ಲಿ ಕಲಿಯುಗದಲ್ಲಿ 36 ವರ್ಷ ಭೀಮ ಇದ್ದ. ಹಾಗಾದ್ರೆ 4336 ವರ್ಷದ ನಂತರ ಪುನಃ ಭೀಮ ಬಂದ. ಕರೆಕ್ಟ್ ಆಚಾರ. 37ನೇ ಇಸ್ವಿ ಗರ್ಭಕ್ಕೆ ಬಂದ, 38ಕ್ಕೆ ಅವತಾರ ಆದ. ತುಂಬಾ ಕರೆಕ್ಟ್ ಆಗತ್ತೆ. ಇದು ತುಂಬಾ ರೋಚಕವಾದ ಸಂಗತಿ ಅಂತ ನನಗೆ ಆವಾಗ ಅದನ್ನ ಮನನ ಮಾಡುವಾಗ ಈ ಅರ್ಥ ಹೊಳೆಯಿತು. ಇದು ನಿಜವಾಗಿ ಇದಂ ಪ್ರಥಮವಾಗಿ ನನಗೆ ತೋಚಿದ ಅರ್ಥ. ಅದನ್ನ ಇವತ್ತು ರಾಮನಾಥ ಕೇಳಿ ಸಂತೋಷಪಟ್ಟ. ತಾವು ಇದನ್ನ ಚಿಂತನೆ ಮಾಡ್ತೀರಿ ಅಂತ ನಂಬಿದ್ದೇನೆ. ಹೀಗೆ ಭೀಮಸೇನನ ಬಗ್ಗೆ ಮಹಾಭಾರತದಲ್ಲಿ ಅನೇಕ ಪ್ರಸಂಗಗಳಿವೆ. ಒಂದ್ಸರ್ತಿ ಒಂದು ಪ್ರಸಂಗ ಬರುತ್ತೆ. ಭೀಮಸೇನ ಯಾವತ್ತೂ ಗುರುಗಳ ಹತ್ರ ಯುದ್ಧ ಮಾಡ್ತಿರ್ಲಿಲ್ಲ. ದ್ರೋಣಾಚಾರ್ಯ ಬೇಕು ಅಂತ ಅಡ್ಡಗಟ್ಟುವುದು. ದ್ರೋಣಾಚಾರ್ಯ ಅಡ್ಡಗಟ್ಟಿದ್ರೆ ಭೀಮಸೇನ ಹೇಳ್ತಾನೆ, ನೀವು ಗುರುಗಳು, ನಿಮಗೂ ನಮಗೂ ಜಗಳ ಇಲ್ಲ, ನೀವು ಬಿಟ್ಟುಬಿಡಿ ಅಂತ ಅವನ್ನ ಹಾಗೆ ಬಿಟ್ಟು ಆಚೆ ಹೋಗ್ತಿದ್ದ. ಬಿಡೋಲ್ಲ ಅಂತ ದ್ರೋಣಾಚಾರ್ಯ ಬಿಡೋಲ್ಲ ಅಂತ ಹಠ ಹಿಡಿದು ತಾನು ಅಡ್ಡ ನಿಂತು ಬಿಡ್ತಾರೆ. ಕಡೆಗೆ ಗುರುಗಳೇ, ನಾನು ನಿಮ್ಮನ್ನು ಗುರುಗಳು ಅಂತ ಪರಿಗ್ರಹ ಮಾಡಿ ಬಿಟ್ಟೆ, ನಿಮಗೆ ಆ ಗುರುತ್ವದ ಯೋಗ್ಯತೆ ಇಲ್ಲ ಅಂದ್ರೆ ಭೀಮಸೇನ ಏನು ಅಂತ ತೋರಿಸ್ಬೇಕಾಗತ್ತೆ ಅಂದ. ಕಡೆಗೆ ಏನು ಮಾಡ್ಲಿಕ್ಕೆ ಬಿಡೋಲ್ಲ ಅಂತ ಅವ್ರು ಅಡ್ಡಗಟ್ಟಿದಾಗ ಅವರ ರಥ ಮತ್ತು ಅವರನ್ನು ಸಮೇತ, ಕುದುರೆ ಸಮೇತ ಎತ್ತಿ ಬಿಸಾಡಿ ಬಿಡ್ತಾರೆ. ಹೀಗೆ 10-15 ಬಾರಿ ಬಿಸಾಡ್ತಾನೆ. ಅವ್ರು ಮತ್ತೊಮ್ಮೆ ಬಂದಾಗ ಕಡೆಗೆ ಸೋತು ಹೊರಡ್ತಾರೆ. ಅದು ಅವನು ಹೇಳ್ತಾನೆ, ನಾನು ನಿಮ್ಮ ಮೈಗೆ ಕೈ ಹಾಕುವುದಿಲ್ಲ, ನಾನು ಯಾವತ್ತೂ ಗುರುಗಳ ವಿರುದ್ಧ ಹೋರಾಡುವುದಿಲ್ಲ. ನಿಮಗೆ ಬೇಕಿರ್ಲಿಲ್ಲ, ನಾವು ಗುರುಗಳನ್ನ ವಿರುದ್ಧ ಕಟ್ಟಿಕೊಂಡು ಯುದ್ಧ ಮಾಡಿ ಬಂದವರಲ್ಲ. ನಮ್ಮ ಯುದ್ಧದ ಉದ್ದೇಶವೇ ಬೇರೆ. ನೀವು ಯಾಕೆ ಇದರಲ್ಲಿ ಕೈ ಹಾಕಿದ್ರಿ? ನಿಮಗೆ ಬೇಡವಾಗಿತ್ತು, ನಿಮ್ಮ ಹತ್ರ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಯಾರ ಹತ್ರವೂ ದೊಡ್ಡವರ ಹತ್ರ ಅವನು ಯುದ್ಧ ಮಾಡಲಿಲ್ಲ. ಎಲ್ಲಿ ತನಕ ಅಂತಂದ್ರೆ ಭೀಷ್ಮಾಚಾರ್ಯ ಹತ್ರ ಭೀಮ ಯುದ್ಧ ಮಾಡಲಿಲ್ಲ. ಇದೆಲ್ಲ ನೋಡಿ, ಅರ್ಜುನ್ ಇವ್ರ ಹತ್ರ ಎಲ್ಲ ಯುದ್ಧ ಮಾಡ್ಬೇಕಾಯ್ತು. ಯಾರು ಹಿರಿಯರೋ ಅವ್ರ ಹತ್ರ ಯುದ್ಧ ಮಾಡದೆ ಯಾರು ಅಲ್ಲಿ ಯುದ್ಧಕ್ಕೆ ಬಂದವ್ರನ್ನೆಲ್ಲ ಸೋಲಿಸಿದ್ದಾನೆ, ಅದ್ರ ಹಿರಿಯರ ಸುದ್ದಿಗೆ ಹೋಗಲಿಲ್ಲ. ಒಂದೇ ಒಂದು ಅಂದ್ರೆ ಅದು ಅವನು ಕೊಂದ ಆ ಕಥೆ ಬೇರೆ ಒಂದು ಕಾರಣ ಇದೆ. ಹೀಗೆ ಇಡೀ ಯುದ್ಧರಂಗದಲ್ಲಿ ಒಂದು ಡಿಸಿಪ್ಲಿನ್, ದೊಡ್ಡವರನ್ನ ಹಿರಿಯರನ್ನ ಗೌರವಿಸಬೇಕು ಅನ್ನೋದನ್ನ ಕೊನೆ ತನಕ ಉಳಿಸಿಕೊಂಡು ಯುದ್ಧ ಮಾಡಿದವ ಭೀಮಸೇನ. ಆದರೆ ಇಡೀ ಯುದ್ಧದ ನಿರ್ಣಾಯಕ ಪಾತ್ರವೂ ಭೀಮಸೇನ. ಭೀಮಸೇನ ಅಲ್ಲದೆ ಇರ್ತಿದ್ರೆ ವಸ್ತುತಃ ಕೃಷ್ಣನೇ ಸಾರಥ್ಯ ಮಾಡಿದರೂ ಕೂಡ ಕೃಷ್ಣನ ಸಾರಥ್ಯವನ್ನ ಪೂರ್ಣ ಪ್ರಮಾಣದಲ್ಲಿ ಅರ್ಜುನ ಉಪಯೋಗಿಸಿಕೊಂಡ್ರೂ ಕೂಡ ಯುದ್ಧದಲ್ಲಿ ಜಯ ಸಿಗುವುದು ಸಂದೇಹ ಇತ್ತು. ನೋಡಿ, ಕೃಷ್ಣ ಭೀಮಸೇನನಾಗಿ ಇಲ್ಲಿ ಯುದ್ಧ ಮಾಡಿದ ಗದೆ ಹಿಡ್ಕೊಂಡು, ಆಮೇಲೆ ಅರ್ಜುನನ ರಥದಲ್ಲಿ ಹನುಮಂತನಾಗಿ ಕೂತ.
ಅರ್ಜುನನಿಗೆ ಆ ಶಕ್ತಿಪಾತ ಮಾಡಿದ್ದು ಮತ್ತೆ ಭೀಮಸೇನನೇ ಅವನ ಧ್ವಜದಲ್ಲಿ ಹನುಮಂತನಾಗಿ ಕೂತು. ಹನುಮಂತ ಹೇಳ್ತಾನೆ ಭೀಮಸೇನ ಹತ್ರ ಅವರು ಭೇಟಿಯಾದಾಗ, ಹನುಮಂತ, ನಾನು ನಿನ್ನ ತಮ್ಮ ಅರ್ಜುನನ ರಥದಲ್ಲಿ ಕೂತು ನನ್ನ ಸಿಂಹನಾದದಿಂದ ಎದುರಾಳಿಗಳನ್ನು ಎದೆಗೆಡಿಸುತ್ತೇನೆ ಅಂತ. ಹೀಗೆ ಅರ್ಜುನನ ರಥಕ್ಕೆ ರಕ್ಷೆ ಮೇಲೆಯಿಂದ ಪ್ರಾಣದೇವರದ್ದು, ಕೆಳಗಿನಿಂದ ಕೃಷ್ಣನದ್ದು. ಭೀಮ ಅಸಹಾಯನಾಗಿ ಅವನು ಮನ್ಯ ಸೂಕ್ತವನ್ನ ಕಂಡದ್ದು. ಅವನು ನರಸಿಂಹನನ್ನ ಮನಸ್ಸಿನಲ್ಲೇ ಧ್ಯಾನ ಮಾಡಿ ಮನ್ಯ ಸೂಕ್ತವನ್ನು ಪಠಿಸ್ತಾ ದುರ್ಯೋಧನನ ಸಂಹಾರ ಮಾಡಿದ. ಇವನು ದುಶ್ಯಾಸನನ ಎದೆ ಬಗೆದು ನೆತ್ತರು ಕುಡಿದ. ಎದೆ ಬಗೆದು ನೆತ್ತರು ಕುಡಿದಾಗ ಬಹಳ ಆಶ್ಚರ್ಯ ಏನು ಅಂದ್ರೆ, ಎಲ್ರಿಗೂ ಆಶ್ಚರ್ಯ ಆಗೋಯ್ತು. ಮನುಷ್ಯರಾದವರು ಯಾರಾದ್ರೂ ರಕ್ತಪಾನ ಮಾಡ್ತಾರ? ಎಲ್ರಿಗೂ ಗಾಬರಿ. ಕರ್ಣ ಇದನ್ನ ನೋಡಿ ತಲೆತಿರುಗಿ ಬಿದ್ದುಬಿಟ್ಟ. ಈ ದೃಶ್ಯ ನೋಡಿ ಎಲ್ಲ ಎದುರಾಳಿಗಳು ಕಂಗಾಲಾಗ್ಬಿಟ್ರು. ಗಾಂಧಾರಿ ಹತ್ರ ಭೀಮ ಹೋದಾಗ ಗಾಂಧಾರಿ ಕೇಳ್ತಾಳೆ, ಎಲ್ಲ ಸಮ ಮಗ, ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ, ಆದ್ರೆ ನನ್ನ 100 ಜನ ಮಕ್ಕಳನ್ನ ಒಂದು ಪಿಂಡ ಹಾಕಲಿಕ್ಕೆ ಒಬ್ಬರನ್ನಾದ್ರೂ ಉಳಿಸಬಹುದಿತ್ತಲ್ಲ, ಎಲ್ಲರನ್ನು ಯಾಕೆ ಕೊಂದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಯಾರನ್ನು ಬೇಕು ಅಂತ ಕೊಲ್ಲಿಲ್ಲ, ಅವ್ರು ಕಾಲಗದಕ್ಕೆ ಬಂದ್ರು, ಸತ್ರು, ನಾ ಏನ್ ಮಾಡೋದು, ಯುದ್ಧ ಮಾಡಿದೆ ಅಷ್ಟೇ, ಯುದ್ಧ ಮಾಡೋ ಸತ್ರು, ಅವ್ರು ದುರ್ಬಲರಿದ್ರು ಸತ್ರು. ಸರಿ ಆಯ್ತು, 100 ಜನರನ್ನು ನೀನು ದುರ್ಬಲರು ಕೊಂದ್ವಿ. ಆದ್ರೆ ಒಂದು ಸಂದೇಹ ಹೊರಟು ನನಗೆ, ಏನು, ನೀನು ದುಶ್ಯಾಸನನ ಎದೆ ಬಗದು ಅದನ್ನು ಬೊಗಸೆಯಲ್ಲಿ ನೆತ್ತರು ಕುಡಿದಿಯಂತೆ, ಇದು ಮನುಷ್ಯರು ಮಾಡುವ ಕೆಲಸವೋ, ರಾಕ್ಷಸಿ ಕೃತ್ಯ ಅಲ್ವಾ, ಯಾಕೆ ನೆತ್ತರು ಕುಡಿದೆ ಅಂತ ಕೇಳ್ತಾನೆ ಗಾಂಧಾರಿ. ಅದಕ್ಕೆ ಅವಳು ಹೇಳ್ತಾಳೆ, ದಂತಾಂತರಂ ನಪ್ರವಿವೇಶ ರಕ್ತಂ, ನಾನ್ ನೆತ್ತರು ಕುಡದೇ ಇಲ್ಲ ಅಂತ. ನಾವು ಅರೆ ಮತ್ತೆ ಎಲ್ಲ ಜನ ಹೇಳಿದಾರಲ್ಲ ಅಂದ್ರೆ, ನಾನು ನೆತ್ತರ ಕುಡಿದಂತೆ ಅಭಿನಯ ಮಾಡಿದೆ, ಬೊಗಸೆಯಲ್ಲಿ ನೆತ್ತರ ಹಿಡಿದು ತುಟಿಗೆ ಮುಟ್ಟಿಸಿದೆ, ಅದನ್ನ ಇದು ಯುದ್ಧದ ಒಂದು ಟೆಕ್ನಿಕು. ಅದನ್ನ ನೋಡಿ ಎದುರಾಳಿಗಳು ಹೆದರಿ ಗಾಬರಿಯಾಗಿ ತಲೆ ತಿರುಗಿ ಬಿದ್ದರು. ಅಷ್ಟೇ, ನನ್ನ ಕೆಲಸ ಆಯ್ತು, ನಾನು ಒಂದು ಹನಿ ನೆತ್ತರನ್ನು ಕುಡಿಲಿಲ್ಲ ತಾಯಿ. ಹಾಗಾದ್ರೆ ಅದು ಕರೆಕ್ಟ್. ಗಾಂಧಾರಿ ಏನು ಅಂದ್ರೆ, ಆಯ್ತು ನಿನ್ ತಪ್ಪಿಲ್ಲ, ಆದರೆ ತೊಡೆಗೆ ಹೊಡಿಬಾರ್ದು ಅಂತ ಉಂಟಲ್ಲ, ದುರ್ಯೋಧನಿಗೆ ಯಾಕೆ ತೊಡೆ ಮುರಿದು ಕೊಂದೆ ಅಂತ. ಇಲ್ಲಿ ಬೇಕು ಅಂತ ಒಂದು ಭೀಮಸೇನ ಒಂದು ಸಂಗತಿ ಹೇಳ್ತಾನೆ, ನಿಜವಾಗಿ ತೊಡೆಗೆ ಹೊಡಿಲೇ ಇಲ್ಲ ಅವ. ಯಾಕೆಂದ್ರೆ ದುರ್ಯೋಧನನ ಒಂದು ತೊಡೆಯನ್ನು ಮುರಿತೇನೆ ಅಂತ ಒಮ್ಮೆ, ಮತ್ತೊಂದು ತೊಡೆಯನ್ನು ಮುರಿತೇನೆ ಅಂತ ಮತ್ತೊಮ್ಮೆ 2 ಪ್ರತಿಜ್ಞೆ ಮಾಡಿದ್ದವ. 2 ತೊಡೆ ಮುರಿಬೇಕಾದ್ರೆ 2 ತೊಡೆಗೆ 2 ಹೊಡಿಬೇಕು. ಅದು ತೊಡೆಗೆ ಹೊಡೆಯುವ ಹಂಗಿಲ್ಲ. ಅದಕ್ಕೆ ಏನು ಮಾಡಿದ ಅಂದ್ರೆ, ಭೀಮಸೇನ ಮಾಡಿದ ಟೆಕ್ನಿಕ್ ಅದ್ಭುತ. ಅದು ಗದೆ ಎತ್ತಿದ, ಅವನ ತಲೆಗೆ ಚಚ್ಚಿ ಬಿಡಬೇಕು ಅಂತ. ಆವಾಗ ತಲೆಗೆ ಗದೆ ಪೆಟ್ಟು ಬೀಳುತ್ತೆ ಅಂತ ದುರ್ಯೋಧನ ಸೂರ್ಯ ನಮಸ್ಕಾರ ಮಾಡೋರಾಗೆ ಎದುರಿಗೆ ಬಗ್ಗಿದ. ಆಗ ಅವನ ಸ್ಪೈನಲ್ ಕಾರ್ಡ್ಗೆ ಬಿತ್ತು ಗದೆ ಪೆಟ್ಟು. ಸ್ಪೈನಲ್ ಕಾರ್ಡ್ ಕಟ್ಟಾಯ್ತು, 2 ಕಾಲು ಹೋಯ್ತು. ಸ್ಪೈನಲ್ ಕಾರ್ಡ್ನೆಲ್ಲ ಏನು ಸೈಟಿಕ್ ನರ್ವ್ ಉಂಟಲ್ವಾ, ಅದು ಕಟ್ಟಾಯ್ತು, 2 ಕಾಲು ಬಿದ್ದು ಹೋಯ್ತು. ಹಾಗೆ ಹೇಳ್ಬೋದಿತ್ತು, ನಾನು ತೊಡೆಗೆ ಹೊಡೆಯಲಿಲ್ಲ ಅಂತ. ಅಲ್ಲಿ ಹಾಗೆ ಹೇಳುವುದಿಲ್ಲ ಭೀಮಸೇನ ಮಾತ್ರ. ಯಾಕೆಂದ್ರೆ ತಾಯಿ, ಧರ್ಮ ಯುದ್ಧ ಯಾರ ಹತ್ರ? ಅವರು ಅನ್ಯಾಯವಾದ್ದನ್ನು ಬೇಕಾದ್ದು ಮಾಡಬಹುದು, ನಾನು ನ್ಯಾಯವಾಗಿ ಹೊಡಿಬೇಕಾ? ನಿನ್ನ ಮಗ ಅನ್ಯಾಯದಿಂದ ಯುದ್ಧ ಮಾಡಿದ್ರೆ ಅನ್ಯಾಯದಿಂದ ಹೊಡೆದೇವನನ್ನ ಅಂತ ಹೇಳಿಬಿಡ್ತಾನೆ. ಯಾಕೆಂದ್ರೆ ಇದೇ ಮಾತು ಕೃಷ್ಣ ಕೂಡ ಹೀಗೆ ಹೇಳ್ತಾನೆ. ಕರ್ಣ ರಥಚಕ್ರ ಹೂತು ಹೋದಾಗ ಕರ್ಣನಿಗೆ ಹೊಡಿ ಬಾಣ, ಅವನು ರಥಚಕ್ರ ಎತ್ತುವ ಮುಂಚೆ ಹೊಡೆದು ಬಿಡು, ಆ ಅರ್ಧಚಂದ್ರ ಕತ್ತಿಯಂಥ ಬಾಣವನ್ನು ಅವನ ಕುತ್ತಿಗೆಗೆ ಎಸೆದು ಬಿಡು ಅಂತಾನೆ ಕೃಷ್ಣ. ಅವಾಗ ಕರ್ಣ ಹೇಳ್ತಾನೆ, ಇದು ಧರ್ಮವೋ? ನೀನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದವ, ಇದು ಧರ್ಮವೋ ಅಂತ ಕೇಳ್ತಾನೆ. ಆಗ ಕೃಷ್ಣ ಕೊಡೋ ಉತ್ತರ, ಧರ್ಮದ ಬಗ್ಗೆ ಮಾತಾಡುವವರಿಗೆ ತಾವು ಮಾಡುವುದರ ಬಗ್ಗೆ ಎಚ್ಚರ ಇರಬೇಕು. ಬೆನ್ನ ಹಿಂದೆ ಇರಿದು ಅಭಿಮನ್ಯುವನ್ನು ಕೊಂದ್ರಿ ಅಲ್ವಾ, ಅದು ಯಾವ ಧರ್ಮಶಾಸ್ತ್ರದಲ್ಲಿ ಹೇಳಿದೆ? ನೀವು ಏನು ಮಾಡಿದಿರೋ ಅದನ್ನು ಅನುಭವಿಸಿ. ಹಾಗಾಗಿ ದುರ್ಯೋಧನ ಕೇಳ್ತಾನೆ ಕೃಷ್ಣನ ಹತ್ರ, ಭೀಮಸೇನ ನನ್ನ ತೊಡೆ ಮುರಿಯುವಂತ ಕಣ್ಸನ್ನೆ ಮಾಡಿದವ ನೀನು ಏನು ಧರ್ಮ ಸಂಸ್ಥಾಪನಾರ್ಥಾಯ? ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಪರಸ್ತ್ರೀಯರಿಗೆ ತಟ್ಟಿದ ತೊಡೆಗೆ ದಿಸ್ ಈಸ್ ಮಿನಿಮಮ್ ಪಾಸಿಬಲ್ ಪನಿಷ್ಮೆಂಟ್. ಇದಕ್ಕಿಂತ ಚಿಕ್ಕ ಶಿಕ್ಷೆ ಇಲ್ಲಪ್ಪ, ಅದನ್ನು ನೀನು ಅನುಭವಿಸಲೇಬೇಕು. ನೀನು ತಟ್ಟಿದ್ಯಲ್ಲ ತೊಡೆ ದ್ರೌಪದಿಗೆ, ಆ ತೊಡೆಗೆ ಅದಕ್ಕಿಂತ ಸಣ್ಣ ಶಿಕ್ಷೆ ಇಲ್ಲ, ಇದೇ ಮಿನಿಮಮ್ ಪಾಸಿಬಲ್ ಪನಿಷ್ಮೆಂಟ್. ಹೀಗೆ ಭೀಮಸೇನ ಮಾಡಿದ ಪ್ರತಿಯೊಂದು ಕೃತ್ಯದ ಹಿಂದೆ ಜರಾಸಂಧ ಯಾರೂ ಕೊಲ್ಲಿಕ್ಕೆ ಸಾಧ್ಯ ಹೇಳದಿದ್ದವನು. ಅವನು ಕಂಸ ಸತ್ತ ಮೇಲೆ ಇಡೀ ದೇಶದ ಸಮ್ರಾಟ ತಾನಾಗಬೇಕು ಅಂತ ಚಕ್ರವ್ಯೂಹ ಮಾಡಿದ್ದ. ಇಡೀ ದೇಶ, ಭಾರತದ ಆಡಳಿತ ತನ್ನ ಕೈಗೆ ಬರಬೇಕು ಅಂತ. ಅದಕ್ಕೋಸ್ಕರ ಭೀಮನನ್ನು ಕರ್ಕೊಂಡೋಗಿ ಅವನ ಕೈಯಲ್ಲಿ ಸಾಯಿಸಿದ್ದ. ಕೃಷ್ಣನ ಚಮತ್ಕಾರ ನೋಡಿ, ಕೃಷ್ಣ ಅವನ ಹತ್ರ ಯುದ್ಧ ಮಾಡಿ ಓಡಿ ಬಂದವ.
ಆದರೆ ತಾನು ಓಡಿ ಬಂದ, ತನ್ನ ಶಿಷ್ಯನ ಕೈಯಲ್ಲಿ ಕೊಲ್ಲಿಸಿದ. ಭೀಮಸೇನ ಅರ್ಜುನ ಇಬ್ಬರು ಒಟ್ಟಿಗೆ ಕರ್ಕೊಂಡೋಗಿ ಭೀಮನ ಕೈಯಲ್ಲಿ ಜರಾಸಂಧನ ಕೊಲ್ಲಿಸಿದ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲಿ ಮಹಾಭಾರತದ ಮಹತ್ವದ ಘಟನೆ ಏನಿದೆ ಅಲ್ಲಿ ಭೀಮ ಇದ್ದಾನೆ. ವಿರಾಟ ಪರ್ವದಲ್ಲಂತೂ ವಿರಾಟೋದ್ಯೋಗ ಸಾರವಾನ್ ಅಂತ, ವಿರಾಟ ಪರ್ವ ಅನ್ನೋದು ಇಡೀ ಭೀಮನ ಪರ್ವ. ಅದು ಅವನು ಅಡಿಗೆ ಭಟ್ಟ ಬಾಣಸಿಗನಾಗಿ ಅವನು ಮಾಡಿದಂತಹ ಗೀಚಕ ವಧೆ ಅಲ್ಲಿ ಇರುತ್ತೆ ಎಲ್ಲ, ಇಡೀ ಭೀಮನ ಪರ್ವ. ಅದಕ್ಕೆ ವಿರಾಟ ಸಾರವಾನ್ ಅಂತ. ವಿರಾಟ ಪರ್ವ ಮಹಾಭಾರತದ ಸಾರ. ಹೇಗೆ ಹನುಮಂತನ ಕಥೆ ಸುಂದರಕಾಂಡವೋ ಹಾಗೆ ವಿರಾಟ ಪರ್ವ ಸಾರಪರ್ವ. ಹಾಗೆ ಭೀಮಸೇನನ ಬಗ್ಗೆ ಇಂಥ ಅದ್ಭುತವಾದಂಥ ಸಂಗತಿಗಳನ್ನ ಕೊಟ್ಟ ಮಹಾಭಾರತ ನಮಗೆ ಆ ಮಹಾಭಾರತದ ಈ ಮಹತ್ವದ ಒಳ ತಿರುಳನ್ನ, ಒಳ ನೋಟವನ್ನ ನಮಗೆ ತೆರೆದು ತೋರಿಸಿದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ, ಆಚಾರ್ಯರು ಬರೆದದ್ದು. ಹೀಗೆ ಇಂಥ ಅಪೂರ್ವವಾದ ಕೊಡುಗೆ ಇರುವ ಸಂಪತ್ತು ನಮ್ಮದು. ಆ ಸಂಪತ್ತನ್ನು ಉಳಿಸೋಣ, ಬೆಳೆಸೋಣ ಅಂತ ಹಾರೈಸ್ತಾ ಇವತ್ತಿನ ಈ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ಯಾಕೆಂದ್ರೆ 7 ಗಂಟೆಗೆ ಒಂದು ನೃತ್ಯ ಕಾರ್ಯಕ್ರಮ ಇದೆ, ಅದಕ್ಕೆ ಪೂರ್ವ ಸಿದ್ಧತೆ ಮಾಡಲಿಕ್ಕೆ ಅವರಿಗೆ ಒಂದು 10 ನಿಮಿಷ ಬೇಕು. 6:45 ಆಯ್ತು. ಇವತ್ತಿನ ಈ ಚಿಂತನವನ್ನು ಮುಗಿಸೋಣ. ಶ್ರೀಗಳವರಿಗೆ ವಂದನೆಗಳು, ನಿಮಗೆಲ್ಲ ಅಭಿನಂದನೆಗಳು.